up in the presence of the Lord. Oh, ನಾವು ದೇವರನ್ನು ಆರಾಧನೆ ಮಾಡುವ ಪವಿತ್ರ ಆತ್ಮನನ್ನು ಕರೆಯುವ. ಪವಿತ್ರ ಆತ್ಮನನ್ನು ಇಲ್ಲದೆ ಏನು ಮಾಡಲಿಕ್ಕಾಗುವುದಿಲ್ಲ. ಪವಿತ್ರ ಆತ್ಮನವನ್ನು ನಡೆಸುತ್ತಾನೆ, ಪವಿತ್ರ ಆತ್ಮನವನ್ನು ಕಟ್ಟುತ್ತಾನೆ, ಪವಿತ್ರ ಆತ್ಮ ನಮ್ಮ ಜೀವಿತದಲ್ಲಿ ಅದ್ಭುತಗಳನ್ನು ಮಾಡುತ್ತಾನೆ. ಇವತ್ತು ಆ ಪವಿತ್ರ ಆತ್ಮನನ್ನು ಕರೆಯುವ, ಆ ಪವಿತ್ರ ಆತ್ಮನಿಂದ ನಾವು ಚಲಿಸುವ. ಯೇಸುವೇ ಪವಿತ್ರಾತ್ಮ, ಪವಿತ್ರಾತ್ಮ ನೀವೇ ನನಗೆ ಶಬ್ದಿರುವ ಪವಿತ್ರಾತ್ಮ, ಪವಿತ್ರಾತ್ಮ ನೀಕಾಕು ನನಗೆ ಪವಿತ್ರಾತ್ಮ, ಪವಿತ್ರಾತ್ಮ ಆತ್ಮದ ಶಕ್ತಿಗೋಸ್ಕರ ಅಪೇಕ್ಷೆ ಪಡಿಸುತ್ತಿದ್ರೆ ಓ ಹೇಳ್ತದೆ ಫಿಲಿಪ್ಪನ ಸಮಾರ್ಯ ಪಟ್ಟಣದಲ್ಲಿ ಕಾಲಿಟ್ಟಾಗ ಆ ಪವಿತ್ರ ಆತ್ಮನ ಶಕ್ತಿ ಅವರ ಮೇಲೆ ಇರುವುದರಿಂದ ಅಲ್ಲಿಂದ ದೆವ್ವಗಳು ಹೊರಟು ಬಂದಿವೆ ಎಂದಾಗಿ ಇವತ್ತು ಆ ಆತ್ಮನ ಶಕ್ತಿ ಇಲ್ಲಿ ಉಂಟು, ಆತ್ಮನ ಚಲನೆ ಇಲ್ಲಿ ಉಂಟು. ಎಷ್ಟು ಜನ ನಂಬ್ತೀರಿ ಪವಿತ್ರ ಆತ್ಮನೇ ನಿನ್ನ ಆತ್ಮನಿಗೆ ನಾವು ಬಿಟ್ಟುಕೊಡುತ್ತೇವೆ. ಓ ಇಂದಿನ ಆರಾಧನೆ ನಿನ್ನ ಕರಗಳಿಗೆ ಒಪ್ಪಿಸ್ತೇವೆ, ಇಂದಿನ ವಾಕ್ಯವನ್ನು ನಿನ್ನ ಕರಗಳಿಗೆ ಒಪ್ಪಿಸ್ತೇವೆ. ಪವಿತ್ರ ಆತ್ಮನೇ ಇವತ್ತು ನಮ್ಮ ಆಲೋಚನೆ ಬೇಡ, ನಿಮ್ಮ ಆಲೋಚನೆ ನಡೆಯಲಿ ಕರ್ತನೆ. ಓ ಮಾಂಸದ ಮಾತುಗಳು ಬೇಡ,
ಪ್ರಕಟ, ಆತ್ಮನ ಮಾತುಗಳು ಪ್ರಕಟವಾಗಲಿ ಕರ್ತನೆ. ಶಾಖ ನಾಮ ಕಾರ ಮಾನ ಸಂದರ ಪ್ರಿಯ ಕರ್ತನೆ, ನಿನ್ನ ಸಮ್ಮುಖಕ್ಕೆ ನಾವು ಓಡಿ ಬರುತ್ತಾ ಇದ್ದೇವೆ ಕರ್ತನೆ. ಈ ಸಭೆ ಕುಟುಂಬವನ್ನು ನೀನು ಪರಿಪಾಲಿಸಲಿಕ್ಕೆ ಸ್ತೋತ್ರಪ್ಪ. ಕಳೆದ ಒಂದು ವಾರ ನೀನು ಅದ್ಭುತವಾಗಿ ಆಶ್ಚರ್ಯಕರವಾಗಿ ನಡೆಸಿದಿ, ಅದನ್ನು ನೆನೆಸಿ ನಾವು ನಿನಗೆ ಸ್ತೋತ್ರ ಹೇಳ್ತೇವೆ ಕರ್ತನೆ. ಇಲ್ಲಿ ಬಂದ ಪ್ರತಿಯೊಂದು ಮಕ್ಕಳನ್ನು ಆಶೀರ್ವಾದ ಮಾಡುಕರ್ತನೆ, ಅವರ ಕುಟುಂಬವನ್ನು ಆಶೀರ್ವಾದ ಮಾಡುಕರ್ತನೆ, ಅವರ ಮಕ್ಕಳನ್ನು ಆಶೀರ್ವಾದ ಮಾಡುಕರ್ತನೆ, ಅವರ ಕೆಲಸಗಾರರನ್ನು ಆಶೀರ್ವಾದ ಮಾಡುಕರ್ತನೆ. ದಾರಿಯ ಮಧ್ಯದಲ್ಲಿ ಬರುತ್ತಿರುವ ನಿನ್ನ ಮಕ್ಕಳು ತಕ್ಕ ಸಮಯದಲ್ಲಿ ಬರುವಂತೆ ನೀನು ಮಹಿಮೆ ಎಂಬುದಾಗಿ ಪ್ರಾರ್ಥಿಸುತ್ತೇವೆ ಕರ್ತನೆ. ಆರಾಧನೆ ಮೂಲಕ ಮಹಿಮೆಯೊಂದು, ವಾಕ್ಯದ ಮೂಲಕ ಮಾತನಾಡು, ಒಳ್ಳೆಯ ಸಾಕ್ಷಿ ಭಾಗವನ್ನು ಎಬ್ಬಿಸುತ್ತೇವೆ, ಕೀರ್ತನೆ ಮೂಲಕ ಸಹ ಮಾತನಾಡು ಕರ್ತನೆ. ಎಲ್ಲವನ್ನು ನಿಮ್ಮ ಕರಗಳಿಗೆ ಒಪ್ಪಿಸಿ ಪ್ರಾರ್ಥಿಸುತ್ತೇವೆ. ಮಹಿಮೆ ನಿನಗೆ ಯೇಸುವಿನ ನಾಮದಲ್ಲಿ ಬೇಡಿಸುತ್ತೇವೆ ತಂದೆ, ಆಮೆನ್. ನಾವು ಹಾಗೆ ನಿಂತಿರುವಾಗ ಆರಾಧನೆ ನಡೆಸುತ್ತಾರೆ. ಎಷ್ಟು ಮಂದಿ ಕರ್ತನ ಸಮ್ಮುಖದಲ್ಲಿ ಸಂತೋಷವುಳ್ಳವರಾಗಿದ್ದೀರಿ. ನಮ್ಮ ಜೀವಿತದಲ್ಲಿ ಆತನ ಹೊಸ ದಿವಸವನ್ನು ಕೊಟ್ಟಿದ್ದಾನೆ. ಹಾಲೆಲೂಯಾ. ನಮ್ಮ ಜೀವಿತದ ಸಂಖ್ಯೆಯಲ್ಲಿ ಆತನ ಇರಿಸಿದ್ದಾನೆ ಪ್ರೇರೆ. ಆತ ನನ್ನ ನಿಮ್ಮ ಜೀವಿತದಲ್ಲಿ ಅನೇಕ ಉಪಕಾರಗಳನ್ನು ಮಾಡಿದ್ದಾರೆ. ಇವತ್ತು ಕರ್ತನ ಸಮ್ಮುಖದಲ್ಲಿ ಸಭೆಯಾಗಿ ಸೇರಿ ಬಂದು ಕರ್ತನು ನಮ್ಮ ಜೀವಿತದಲ್ಲಿ ಮಾಡಿದಂತ ಉಪಕಾರಗಳನ್ನು ನೆನೆಸಿಕೊಂಡು ಕರ್ತನ
ನೀತಿವಂತರಾಗಿದ್ದೇವೆ. ಹಾಲೆಲೂಯಾ. ನಾವು ಹೆಚ್ಚಳ ಪಡುವಂಥದ್ದು ಕ್ರಿಸ್ತನಲ್ಲಿ ಆಗಿದೆ. We have the righteousness of God in Jesus Christ. ಸಂತೋಷವಾಗಿ ಹೇಳ್ಬೇಕು. ನಾವು ಕರ್ತನು ಮಾಡುವಂಥ ಕೆಲಸ ಕಾರ್ಯಗಳನ್ನು ನಾವು ಹೊಂದಿ ನಂಬಿಕೆಯಿಂದ ಹೊಂದುವಾಗ ನಾವು ಅದನ್ನು ಮಕ್ಕಳಾಗಿ ಸಂತೋಷಿಸ್ತೇವೆ. ಅದನ್ನು ಹೇಳೋಣ, ಉನ್ನತನೇ ನಾವು ನಿನ್ನನ್ನೇ ನಂಬಿ ನಾವು ಬದುಕುವವರಾಗಿದ್ದೇವೆ. ಯಾರನ್ನು ನಂಬಿ? ನಮ್ಮ ಕರ್ತನನ್ನು ನಂಬಿ ನಾವು ಬದುಕುವವರಾಗಿದ್ದೇವೆ. ದೇವರ ವಾಕ್ಯ ಹೇಳ್ತದೆ, ನೀತಿವಂತನು ನಂಬಿಕೆಯಿಂದಲೇ ಜೀವಿಸುವನು. ನಾವು ಜೀವಿಸುವಂಥದ್ದು
2ನೇ ವಾಕ್ಯ 3 ಮತ್ತು 4ನೇ ವಾಕ್ಯವನ್ನು ಯಾರಾದರೂ ಗಟ್ಟಿಯಾದ ಶಬ್ದದಲ್ಲಿ ಓದಿ. ಹಾ. ಇಸ್ರೇಲರು ಐಗುಪ್ತ ದೇಶವನ್ನು ಯಾಕೋಬನ ಮನೆತನದವರು ಅನ್ಯ ಭಾಷೆಯ ಜನಾಂಗವನ್ನು ಬಿಟ್ಟ ಮೇಲೆ ಯೆಹೂದವು ದೇವರ ಪರಿಶುದ್ಧ ವಾಸಸ್ಥಾನವು, ಇಸ್ರೇಲ್ ಆತನ ರಾಜ್ಯವೂ ಆದವು. ಸಮುದ್ರವು ಕಂಡು ಓಡಿ ಹೋಯಿತು, ಯೋರ್ದಾನ್ ಹೊಳೆ ಹಿಂತಿರುಗಿತು, ಪರ್ವತಗಳು ಟಗರುಗಳಂತೆಯೂ ಗುಡ್ಡಗಳು ಕುರಿಮರಿಗಳಂತೆಯೂ ಹಾರಾಡಿದವು ಎಂಬುದಾಗಿ ಈ ಕೀರ್ತನೆಯಲ್ಲಿ ನಾವು ಕಾಣಲಿಕ್ಕೆ ಸಾಧ್ಯವಾಗುತ್ತದೆ. ನೋಡಿ, ಈ 114ನೇ ಕೀರ್ತನೆಯಲ್ಲಿ ನಾವು ಒಂದು ವಿಷಯ ತಿಳಿದುಕೊಳ್ಬೇಕೇನಂತ ಹೇಳಿದ್ರೆ, ಇದು ಯಾವ ಸಂದರ್ಭದಲ್ಲಿ ಬರ್ತದಂತ ಹೇಳಿದ್ರೆ, ಐಗುಪ್ತ ದೇಶದಿಂದ ಇಸ್ರೇಲ್ ಮಕ್ಕಳು ಬಿಡುಗಡೆಯಾಗಿ ಹೊರಗೆ ಬಂದಾಗ ಬರೆದ ಕೀರ್ತನೆ ಇದಾಗಿದೆ. ನೋಡಿ, ಅಲ್ಲಿ ವಾಕ್ಯ ಅಂತದೆ, ಯಾಕೋಬನ ಮನೆತನದವರು. ಯಾಕೋಬನ ಮನೆತನದವರು ಯಾರಂತ ಹೇಳಿದ್ರೆ, ಅದು ದೇವರ ಮಕ್ಕಳಾಗಿದ್ದಾರೆ, ದೇವರ ಪ್ರಜೆಗಳಾಗಿದ್ದೇವೆ. ಇವತ್ತು ನಾನು ಹೇಳ್ತೇನೆ, ನಾವು ದೇವರ ಮಕ್ಕಳಾಗಿದ್ದೇವೆ. ಅಲ್ಲಿ ಬೈಬಲ್ ಹೇಳ್ತದೆ, ಯಾಕೋಬನ ಮನೆತನದವರು ಅನ್ಯ ಭಾಷೆಯ ಜನಾಂಗವನ್ನು ಬಿಟ್ಟ ಮೇಲೆ ಅಂತ. ಅನ್ಯ ಭಾಷೆಯ ಜನಾಂಗ ಅಂದ್ರೆ ಯಾರು? ಅವರು ಎಲ್ಲಿದ್ರು? ಐಗುಪ್ತ ದೇಶದಲ್ಲಿದ್ರು. ಐಗುಪ್ತ ದೇಶದಲ್ಲಿ ವಾಸ ಮಾಡ್ತಾ ಇದ್ರು. ಐಗುಪ್ತದ ಪದ್ಧತಿಗಳು ಬೇರೆ ಆಗಿತ್ತು. ಐಗುಪ್ತದಲ್ಲಿ ಅವರು ಬೇರೆ ಬೇರೆ ಕಲ್ಚರ್ಗಳನ್ನು ಆಚರಿಸ್ತಿದ್ರು. ದೇವರ ಮಕ್ಕಳು ಎಂಬುದಾಗಿ ಕರೆಯುವ ಇಸ್ರೇಲರು ಆ ಒಂದು ಸ್ಥಳದಲ್ಲಿ ಎಷ್ಟು ವರ್ಷ ಇದ್ರು? 430 ವರ್ಷ ಅವರಲ್ಲಿದ್ರು. ಆದ್ರೆ 430 ವರ್ಷ ಅವರು ಐಗುಪ್ತ ದೇಶದಲ್ಲಿದ್ರು ಸಹ ಅದು ಅವರ ದೇಶ ಅಲ್ಲ, ಅವರ ಸ್ಥಳವಲ್ಲ. ದೇವರು ವಾಗ್ದಾನ ಮಾಡಿದ್ದಾನೆ. ಅಬ್ರಹಾಮನಿಗೆ ದೇವರು ಏನ್ ಮಾಡಿದ? ಅವನು ಕರೆದ. ಇಲ್ಲಿ ನೋಡಿ, ಒಂದು ವಿಷಯ ತಿಳಿದುಕೊಳ್ಬೇಕೇನಂತ ಹೇಳಿದ್ರೆ, ಬಿಡ್ಬೇಕಂತೆ ಐಗುಪ್ತದ ಕೆಲವು ಸಂಗತಿಗಳನ್ನು ನಾವು ಬಿಡ್ಬೇಕು. ದೇವರು ನಮ್ಮ ಜೀವಿತದಲ್ಲಿ ಬ್ಲೆಸ್ಸಿಂಗ್ ಬರಬೇಕಾದ್ರೆ ಐಗುಪ್ತದ ಕೆಲವು ಸಂಗತಿಗಳನ್ನು ನಾವು ಬಿಟ್ಟು ಬಿಡ್ಬೇಕು. ಇವತ್ತು ನಾವು ಸಹ ಹಾಗೆ ದೇವರನ್ನು ನಂಬ್ತೇವೆ, ದೇವರನ್ನು ಸ್ವೀಕಾರ ಮಾಡ್ತೇವೆ, ಆದ್ರೆ ಕೆಲವೊಂದು ಸ್ವಭಾವವನ್ನು ನಾವು ಏನ್ ಮಾಡೋದಿಲ್ಲ, ಬಿಡುವುದಿಲ್ಲ. ಬಿಟ್ರೆ ಮಾತ್ರ ಆಶೀರ್ವಾದ. ಅಲ್ಲಿ ಬೈಬಲ್ ಇರ್ತದೆ, ಬಿಟ್ರೆ ಮಾತ್ರ ಇಸ್ರೇಲ್ ವಂಶ, ಬಿಟ್ರೆ ಮಾತ್ರ ದೇವರ ನಿವಾಸವಾಗ್ತೇವೆ ಎಂಬುದಾಗಿ ಅಲ್ಲಿ ಬೈಬಲ್ ಅಂತ ಉಂಟು. ಅಬ್ರಹಾಮನನ್ನು ದೇವರು ಕರೆದರು, ಅಬ್ರಹಾಮನೇ, ನೀನು ನಿನ್ನ ಬಂಧುಗಳನ್ನು ಸ್ವದೇಶವನ್ನು ಬಿಟ್ಟು ನಾನು ಹೇಳುವ ದೇಶಕ್ಕೆ ನೀನು ಹೋಗಬೇಕೆಂಬುದಾಗಿ ಹೇಳುವಾಗ ಅಬ್ರಹಾಮನು ಎಲ್ಲವನ್ನು ಬಿಟ್ಟು ದೇವರು ಹೇಳಿದ್ದಾಗಿ ಹೋಗೋದ್ರಿಂದ ಅವನ ಜನಾಂಗವನ್ನು ದೇವರು ಆಶೀರ್ವಾದ ಮಾಡಿದರು. ಅಲ್ಲಿ ರೂತಳ ಬಗ್ಗೆ ನಾವು ನೋಡ್ತೇವೆ. ರೂತಳು ಏನಾಗಿದ್ದು? ಅವಳು ಮೋವಾಬ್ಯನಾಗಿದ್ದು, ಅನ್ಯ ಸ್ತ್ರೀಯಾಗಿದ್ದು, ವಿಗ್ರಹಾರಾಧನೆ ಮಾಡ್ತಾ ಇದ್ಲು. ನೊಹೋಮಿ ಏನಂತೆ ಬೆತ್ಲೆಹೇಮನ್ನು ಬಿಟ್ಟು ಎಲ್ಲಿಗೆ ಬಂದ್ರು? ಮೋವಾಬ್ಯಕ್ಕೆ ಬರುವಾಗ ಅಲ್ಲಿ 2 ಮಕ್ಕಳು, ಮೆಲ್ಲೋನ್ ಮತ್ತು ಕಿಲ್ಲೋನ್, ಆ ಒಂದು ಮೋವಾಬ್ಯರ ಸ್ತ್ರೀಯರನ್ನು ಮದುವೆಯಾದರು. ನಂತರ 2 ಅವರ ಮಕ್ಕಳು ಸತ್ತು ಹೋದ್ರು. ಆದ್ರೆ ಅವರ ಸೊಸೆಯರು 2 ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಆ ನೊಹೋಮಿ ತಿರುಗಿ ಬೆತ್ಲೆಹೇಮಿಗೆ ಬರುವಾಗ ನೊಹೋಮಿ ಹೇಳ್ತಾಳೆ, ನೀವೇನ್ ಮಾಡ್ಲಿ, ಇಲ್ಲೇ ಇರಿ, ನಿಮ್ಮ ತಂದೆ ಮನೆಗೆ ಹೋಗಿ ಎಂಬುದಾಗಿ ಹೇಳುವಾಗ ಒರ್ಫಳು ಹೋಗ್ತಾಳೆ. ಆದ್ರೆ ರೂತಳು ಮಾತ್ರ ಹೋಗ್ಲಿಕ್ಕೆ ಕೇಳ್ತಾ ಇಲ್ಲ. ರೂತಳು ಹೇಳ್ತಾ ಇದ್ದಾಳೆ, ಅತ್ತೆ ಹತ್ರ ಹೇಳ್ತಾ ಇದ್ದಾಳೆ, ನೀವು ಎಲ್ಲಿ ಹೋಗ್ತಿ, ನಾನು ಅಲ್ಲೇ ಬರ್ತೇನೆ. ನಿನ್ನ ದೇವರು ಯಾರು? ಆ ದೇವರನ್ನೇ ನಾನು ಆರಾಧಿಸ್ತೇನೆ. ಮರಣವನ್ನು ಅಲ್ಲದೆ ನಮ್ಮನ್ನು ಅಗಲಿಸಲಿಕ್ಕೆ ಯಾರಿಂದ ಸಾಧ್ಯ ಇಲ್ಲ ಎಂಬುದಾಗಿ ಒಂದು ಡೆಡಿಕೇಶನ್ ಅನ್ನು ರೂತಳು ಮಾಡ್ತಾ ಇದ್ದಾಳೆ. ಹಲ್ಲೆಲೂಯಾ. ರೂತಳು ಯಾರನ್ನು ಹಿಂಬಾಲಿಸಿದ್ದು? ಆ ನೊಹೋಮಿಯ ದೇವರನ್ನು ಆರಾಧಿಸಲಿಕ್ಕೆ ಅವಳು ತೀರ್ಮಾನ ಮಾಡಿದ್ದು. ಅಂದ್ರೆ ಮೋವಾಬ್ಯ ದೇವರನ್ನು ಬಿಟ್ಟು, ಅನ್ಯ ದೇವತೆಗಳನ್ನು ಬಿಟ್ಟು ಅವಳು ದೇವರನ್ನು ಹಿಂಬಾಲಿಸಲಿಕ್ಕೆ ಅವಳು ಬಂದದ್ರಿಂದ ರೂತಳ ಜೀವಿತ ಆಶೀರ್ವಾದವಾಯಿತು. ಇವತ್ತು ದೇವರ ಮಗನೇ, ನನ್ನ ನಿನ್ನ ಜೀವಿತದಲ್ಲಿ ಸಹ ದೇವರು ಐಗುಪ್ತದಂತ ಕೆಲವು ವಿಷಯಗಳಿಂದ ದೇವರು ನಮ್ಮನ್ನು ಹೊರಗೆ ತಂದ ಮೇಲೆ ನಾವು ಆಶೀರ್ವಾದ ಹೊಂದಬೇಕಾ? ನಾವು ಇಸ್ರೇಲ್ ವಂಶಸ್ಥರಾಗಬೇಕಾ? ನಾವು ಯೆಹೂದ ದೇವರ ಪರಿಶುದ್ಧ ವಾಸಸ್ಥಾನವಾಗಬೇಕಾ? ಕೆಲವೊಂದು ಸಂಗತಿಗಳನ್ನು ಬಿಟ್ಟ ಕೂಡಲೇ ಮಾತ್ರ ದೇವರು ನಮಗೆ ಆಶೀರ್ವಾದ ಕೊಡುವವನಾಗಿದ್ದಾನೆ. ನೋಡಿ, ಐಗುಪ್ತ ದೇಶದಲ್ಲಿ ಅವರು ಇರುವುದು ಅದು ದೇವರ ಚಿತ್ತವಾಗಿತ್ತು. ನೋಡಿ, ಆದಿಕಾಂಡ ಪುಸ್ತಕ 15ನೇ ಅಧ್ಯಾಯ 13ನೇ ವಾಕ್ಯದಲ್ಲಿ ನಾವು ನೋಡುವುದಾದ್ರೆ, ಆದಿಕಾಂಡ ಪುಸ್ತಕ 15ನೇ ಅಧ್ಯಾಯ 13ನೇ ವಾಕ್ಯದಲ್ಲಿ ನಾವು ನೋಡುವುದಾದ್ರೆ, ಅವನು ಭಯಭ್ರಾಂತನಾದನು. ಆಗ ಯೆಹೋವನು ಅವನಿಗೆ, ನೀನು ಚೆನ್ನಾಗಿ ತಿಳಿಯತಕ್ಕದ್ದು ಏನೆಂದರೆ, ನಿನ್ನ ಸಂತತಿಯವರು ಅನ್ಯ ದೇಶದಲ್ಲಿ ಕೆಲವು ಕಾಲ ವಾಸವಾಗಿದ್ದು ಆ ದೇಶದವರಿಗೆ ದಾಸರಾಗುವರು. 400 ವರ್ಷ ಆ ದೇಶದವರಿಂದ ಬಾಧೆ ಪಡುವರು. ಅದರಿಂದ ಬಿಟ್ಟಿ ಕೆಲಸ ಮಾಡಿಸಿಕೊಂಡ ಜನಾಂಗವನ್ನು ನಾನು ಶಿಕ್ಷಿಸಿದ ನಂತರ ಅವರು ಬಹಳ ಆಸ್ತಿವಂತರಾಗಿ
ಆ ದೇಶದಿಂದ ಬಿಡುಗಡೆಯಾಗಿ ಬರುವರು. ನೋಡಿ, ಅವರು ಐಗುಪ್ತ ದೇಶಕ್ಕೆ ಸೇರುವ ಮೊದಲೇ ದೇವರಿಗೆ ಗೊತ್ತಿತ್ತು ಅವರು ಅಲ್ಲಿ ಇರ್ತಾರೆ ಎಂಬುದಾಗಿ. ಇವತ್ತು ನಾನು ನಿಮ್ಮ ಜೀವಿತದಲ್ಲಿ ಸಹ ಏನೇ ನಡೆಯುವುದಾದ್ರೆ ದೇವರಿಗೆ ಗೊತ್ತಿಲ್ಲದೆ ಯಾವುದು ನಡೆಯುವುದಿಲ್ಲ. ಎಷ್ಟು ಜನ ಬಿಲಿ ಮಾಡ್ತಿದ್ರು? ನಾನು ನಂಬ್ತೇನೆ. ಹಲ್ಲೆಲೂಯಾ. ದೇವರ ಒಂದು ಉದ್ದೇಶ ಇಲ್ಲದೆ, ದೇವರ ಒಂದು ಪರ್ಮಿಷನ್ ಇಲ್ಲದೆ ನಮ್ಮ ಜೀವಿತದಲ್ಲಿ ಯಾವುದು ಸಹ ನಡೆಯುವುದಿಲ್ಲ. ಇವತ್ತು ನಾವು ಹೆದರಬೇಕಾದ ಅಗತ್ಯ ಇಲ್ಲ. ನಮಗೆ ಸೋಲುಗಳು ಬರುವಾಗ, ನಮಗೆ ಚಾಲೆಂಜ್ಗಳು ಬರುವಾಗ, ನಮಗೆ ಸಮಸ್ಯೆಗಳು ಬರುವಾಗ ಒಂದು ತಿಳಿದುಕೊಳ್ಬೇಕಂತ ಹೇಳಿದ್ರೆ ಇದು ದೇವರಿಗೆ ಗೊತ್ತಿಲ್ಲದೆ ನನ್ನ ಜೀವಿತದಲ್ಲಿ ಬರಲಿಲ್ಲ. ಹಲ್ಲೆಲೂಯಾ. 430 ವರ್ಷ ಐಗುಪ್ತ ದೇಶದಲ್ಲಿ ಅವರು ಬಿಟ್ಟಿ ಕೆಲಸ ಮಾಡ್ತಾರಂತ ದೇವರು ಮೊದಲೇ ಅಬ್ರಹಾಮನಿಗೆ ತಿಳಿಸಿದ. ಅಬ್ರಹಾಮನಿಗೆ ಯಾಕೆ ತಿಳಿಸಿದ? ಅಬ್ರಹಾಮನು ದೇವರು ಹೇಳಿದ ಹಾಗೆ ಕೇಳಿದ. ದೇವರ ಮಕ್ಕಳು ಯಾವಾಗಲೂ ದೇವರು ಹೇಳಿದಾಗೆ ಕೇಳಬೇಕು. ದೇವರ ವಾಕ್ಯ ಏನಿರ್ತದೆ ಅದೇ ಪ್ರಕಾರ ನೀವು ನಿಲ್ಲುವುದಾದ್ರೆ ನಿಮ್ಮನ್ನು ಬೇರೆಯವರಿದ್ರು ತಲೆ ತಗ್ಗಿಸಲಿಕ್ಕೆ ದೇವರು ಬಿಡುವುದಿಲ್ಲ. ನಿಮ್ಮ ದೇವರು ನಿಮ್ಮನ್ನು ತಲೆ ಎತ್ತುವಂತೆ, ನಿಮ್ಮ ದೇವರು ನಿಮ್ಮ ಕುಟುಂಬವನ್ನು ಅವಮಾನಕ್ಕೆ ಗುರಿ ಮಾಡದೆ ಶೋಭಿಸುವಂತೆ ಮಾಡುವ ದೇವರೇ ನಮ್ಮ ದೇವರಾಗಿದ್ದಾನೆ. ನೋಡಿ, ಅಲ್ಲಿ ಅಬ್ರಹಾಮನಿಗೆ ಏನ್ ಹೇಳಿದ ಅದೇ ಪ್ರಕಾರ 430 ವರ್ಷದ ನಂತರ ಮೋಶೆಯ ಮೂಲಕ ಐಗುಪ್ತ ದೇಶದಿಂದ ಅವರನ್ನು ಬಿಡುಗಡೆ ಮಾಡಿ ಕರ್ಕೊಂಡು ಬರ್ತಾ ಇದ್ದಾರೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಐಗುಪ್ತ ದೇಶದಲ್ಲಿ ಇರುವಾಗ ಅವರಿಗೆ ದೇವರ ಸಾನ್ನಿಧ್ಯ ಇರಲಿಲ್ಲ, ದೇವರ ಪ್ರಸನ್ನತೆ ಇರಲಿಲ್ಲ, ಅಲ್ಲಿ ದೇವರ ಮಂಜುಷ ಇರಲಿಲ್ಲ. ಅವರು ಯಾವಾಗಲೂ ದೇವರನ್ನು ಆರಾಧನೆ ಮಾಡ್ತಿದ್ರು. ಆದರೆ ಈ 430 ವರ್ಷದಲ್ಲಿ ಅವರಿಗೆ ದೇವರ ಒಂದು ಶಬ್ದ ಇಲ್ಲ, ದೇವರ ಒಂದು ಸ್ವರ ಇಲ್ಲ. ಅವರು ಕತ್ತಲೆಯಲ್ಲಿದ್ರು. ಆದರೆ ಕತ್ತಲೆಯಲ್ಲಿದ್ದ ಐಗುಪ್ತರನ್ನು ದೇವರು ಇವತ್ತು ಬಿಡುಗಡೆ ಮಾಡಿ ತರ್ತಾ ಇದ್ದಾರೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ನೋಡಿ, ಒಂದು ವಿಷಯ ಹೇಳಿಕ್ಕೆ ಇಷ್ಟಪಡ್ತೇನೆ. ಅವರನ್ನು ಬಿಡುಗಡೆ ಮಾಡಲಿಕ್ಕೆ ಮೋಶೆ ಫಾರೋನನ ಮುಂದೆ ಹೋದ. ಫಾರೋನ ಮುಂದೆ 10 ಅದ್ಭುತ ಮಾಡಿದ. ಆದ್ರೂ ಸಹ ಅವನ ಹೃದಯ ನಗಲಿಲ್ಲ. ಕಠಿಣ 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 ಮಾಡಿದ. ಆದ್ರೆ ಲಾಸ್ಟ್ ಒಂದು ಮೋಶೆ ಒಂದು ಸಂಸ್ಕಾರ ಮಾಡ್ತಾನೆ. ಏನು ಸಂಸ್ಕಾರ ಅಂತ ಹೇಳಿದ್ರೆ ಅದು ಪಸ್ಕ ಹಬ್ಬವನ್ನು ಆಚರಿಸುತ್ತಾನೆ. ಪಸ್ಕ ಹಬ್ಬದ ಒಂದು ಕುರಿಯನ್ನು ಕೊಯ್ದು ಅದರ ರಕ್ತವನ್ನು ಏನ್ ಮಾಡ್ತಾನೆ ಅವನು ಬಾಗಿಲ ನಿಲುಪಟ್ಟಿಗೆ ಹಾಕ್ಲಿಕ್ಕೆ ಹೇಳ್ತಾನೆ. ಯಾಕೆ ಹೇಳಿದ್ರೆ ಅದು ಕೊನೆಯ ಬಾಧೆ, ಚೊಚ್ಚಲ ಮಕ್ಕಳ ಸಂಹಾರವಾಗುವಾಗ ಮೋಶೆ ಹೇಳ್ತಾನೆ, ನೀವು ನಿಮ್ಮ ಮನೆಗೆ ಆ ರಕ್ತವನ್ನು ಹಾಕುವಾಗ ಸಂಹಾರಕರು ನಿಮ್ಮ ಮನೆ ಪ್ರವೇಶ ಮಾಡಲಿಕ್ಕೆ ಆಗುವುದಿಲ್ಲ. ಹಲ್ಲೆಲೂಯಾ. ಆಗ ವಾಕ್ಯ ಇರ್ತದೆ, ಆ ದಿವಸ ಆ ಫಾರೋಹನ ಮನೆಯಿಂದ ಹಿಡಿದು ಎಲ್ಲ ಐಗುಪ್ತರ ಮನೆಯಲ್ಲಿ ಮರಣವಾಗಿರುವಾಗ ದೇವರ ಮಕ್ಕಳ, ಇಸ್ರೇಲ್ ಮಕ್ಕಳ ಒಂದು ಮನೆಯಲ್ಲಿ ಸಹ ಒಂದು ಹೆಣ ಬೀಳಿಲ್ಲ, ಒಂದು ಗೋಳಾಟ ಬೀಳಿಲ್ಲ. ಯಾಕೆಂತ ಹೇಳಿದ್ರೆ ಆ ರಕ್ತದ ಮೂಲಕ ಅವರಿಗೆ ಬಿಡುಗಡೆ ದೇವರು ಕೊಡುತ್ತಾ ಇದ್ದಾರೆ. ಒಂದು ಪಸ್ಕವನ್ನು ಆಚರಿಸಿದ ನಿಮಿತ್ತವಾಗಿ ದೇವರ ಪ್ರಸನ್ನತೆ ಐಗುಪ್ತದಲ್ಲಿ ವಾಸ ಮಾಡುವ ದೇವರ ಮಕ್ಕಳ ಮಧ್ಯೆ ಇಳಿಲಿಕ್ಕೆ ಸ್ಟಾರ್ಟ್ ಆಯಿತು. ಇವತ್ತು ನಾನು ಹೇಳ್ತೇನೆ, ಅತಿ ಪ್ರಸನ್ನತೆ ಇವತ್ತು ನಮ್ಮ ಮಧ್ಯೆ ಉಂಟು. ಎಷ್ಟು ಜನ ಹೇಳ್ತೀರಿ ಇವತ್ತು, ಓ ದೇವರೇ ನಿನ್ನ ಪ್ರಸನ್ನತೆ ಒಂದೇ ನನಗೆ ಸಾಕು ಸ್ವಾಮಿ, ನಿನ್ನ ಪ್ರಸನ್ನತೆ ಇಲ್ಲದೆ ನಾನು ಏನು ಮಾಡುವುದಿಲ್ಲ ಎಂಬುದಾಗಿ ಎಷ್ಟು ಜನ ಹೇಳಿಕ್ಕೆ ಇಷ್ಟಪಡ್ತೇನೆ. ನಾನು ಹೇಳ್ತೇನೆ, ದೇವರ ಪ್ರಸನ್ನತೆಯೊಂದಿಗೆ ಆ ಒಂದು ಪಸ್ಕ ಹಬ್ಬದ ಕುರಿಯನ್ನು ಕೊಯ್ದ ನಂತರ ಫಾರೋನ ಹೇಳ್ತಾ ಇದ್ದಾನೆ, ಎಲ್ಲರೂ ಹೋಗ್ರಿ, ನಿಮ್ಮ ಕುರಿಗಳನ್ನು ಕೊಂಡು ಹೋಗಿ, ನಿಮ್ಮ ಎಲ್ಲ ಪಶುಗಳನ್ನು ಕೊಂಡು ಹೋಗಿ ಎಂಬುದಾಗಿ ಅವರನ್ನು ಅಟ್ಟಿಸ್ತಾರೆ. ಅಟ್ಟಿಸುವಾಗ ಏನ್ ಮಾಡ್ತಾರೆ ಅವರು, ಐಗುಪ್ತರು ಏನ್ ಮಾಡ್ತಾರೆ, ಅವರಿಗೆ ಬೆಳ್ಳಿ ಬಂಗಾರ ಮನಸ್ಸು ಕೊಟ್ಟು ಅವರು ಏನ್ ಮಾಡ್ತಾರೆ, ಆ ಒಂದು ಅಟ್ಟಹಾಸದಿಂದ ಐಗುಪ್ತ ದೇಶದಿಂದ ಹೊರಗೆ ಬರ್ತಾರೆ. ಆಮೆನ್, ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಹೊರಗೆ ಬರುವಾಗ ಹೇಗೆ ಬರ್ತಾರೆ? ಅವರು ಸ್ತೋತ್ರದೊಂದಿಗೆ ಬರ್ತಾ ಇದ್ದಾರೆ, ದೇವರಿಗೆ ಕೃತಜ್ಞ ಸ್ತುತಿಯೊಂದಿಗೆ ಬರ್ತಾ ಇದ್ದಾರೆ. ನಾವು ಅದು 113ನೇ ಕೀರ್ತನೆಯಿಂದ ಕಾಣಲಿಕ್ಕೆ ಸಾಧ್ಯ. 113ನೇ ಕೀರ್ತನೆಯಲ್ಲಿ 1ನೇ ವಾಕ್ಯದಲ್ಲಿ ಅವರು ಹೀಗೆ ಹಾಡುತ್ತಾ ಅವರು ಪ್ರಾರಂಭ ಮಾಡ್ತಾರೆ. ಏನಂತ ಹೇಳಿದ್ರೆ, ಯಾಕೋಬನಿಗೆ ಸ್ತೋತ್ರ, ಯೆಹೋವನ ಸೇವಕರೇ ಸ್ತೋತ್ರ ಮಾಡಿರಿ, ಯೆಹೋವ ನಾಮ ಸ್ತುತಿ ಮಾಡಿರಿ, ಇಂದಿನಿಂದ ಯುಗ ಯುಗಕ್ಕೂ ಯೆಹೋವ ನಾಮವು ಕೀರ್ತಿಸಲ್ಪಡಲಿ, ಯೆಹೋವನ ನಾಮವು ಮೂಢನಿಂದ ಪಡುವನವರೆಗೂ ಸ್ತುತಿ ಹೊಂದಲಿ. ಮೂಢನಿಂದ ಪಡುವನವರೆಗೂ ಸ್ತುತಿ ಅಂದ್ರೆ ದೇವರನ್ನು ಆರಾಧನೆ ಮಾಡುತ್ತಾ ದೇವರಿಗೆ ಸ್ತೋತ್ರವನ್ನು ಹೇಳುತ್ತಾ. ಯಾಕೆ ಅಂತ ಹೇಳಿದ್ರೆ ಅವರ ಮುಂದೆ ದೇವರ ಪ್ರಸನ್ನತೆ ಚಲಿಸಲಿಕ್ಕೆ ಪ್ರಾರಂಭವಾಯಿತು. ಹಲ್ಲೆಲೂಯಾ. ಇವತ್ತು ನಮಗೋಸ್ಕರ ಯೇಸು ಎಂಬ ಪಸ್ಕದ ಕುರಿ ಕೊಯ್ಯಲ್ಪಟ್ಟಿದೆ. ಹಲ್ಲೆಲೂಯಾ. ಯೇಸು ಎಂಬ ಪಸ್ಕದ ಕುರಿ ಕೊಯ್ಯಲ್ಪಟ್ಟದ್ರಿಂದ ಇವತ್ತು ನಮ್ಮ ಮುಂದೆ ಅದೇ ದೇವರ ಪ್ರಸನ್ನತೆಯನ್ನು ಚಲಿಸುವಂತದ್ದಾಗಿದೆ. ಆಮೇಲೆ ಅಲ್ಲಿ ಹೇಗೆ ಐಗುಪ್ತದಿಂದ ಹೊರಗೆ ಬರುವಾಗ ಹೇಗೆ ಪಸ್ಕದ ಕುರಿ ಕೊಯ್ಯಲ್ಪಟ್ಟಿದ್ದು, ಪಸ್ಕ ಹಬ್ಬ ಆಚರಿಸಿದ್ದು, ಆಗ ಒಂದು ಪ್ರಸನ್ನತೆ ಮುಂದಾಗಿ ಚಲಿಸಲಿಕ್ಕೆ ಪ್ರಾರಂಭವಾಯಿತು. ಅದೇ ಪ್ರಕಾರ ಯೇಸು ಕ್ರಿಸ್ತನ ಮೂಲಕ ನಾವು ಹೋಗುವ ಸ್ಥಳದಲ್ಲಿ ಅದೇ ಪ್ರಸನ್ನತೆ ಒಂದು ಚಲಿಸಲಿಕ್ಕೆ ಹೋಗ್ತಾ ಉಂಟು. ನಿಮಗೆ ಗೊತ್ತಿದೆ, ಯೇಸು ಸ್ವಾಮಿ ಲಾಸ್ಟಿಗೆ ಒಂದು ಇದು ಮಾಡ್ತಾರೆ, ಎಂತ ಭೋಜನವನ್ನು ಮಾಡ್ತಾರೆ, ಪಸ್ಕದ ಭೋಜನ ಮಾಡ್ತಾನೆ. ಅದನ್ನು ನೀವು ನೋಡುವಾಗ ಮತ್ತಾಯ ಬರೆಸುವಾಗ 26ನೇ 30ನೇ ವಾಕ್ಯ,
ಮತ್ತಾಯನ ಬರೆದ ಸುವಾರ್ತೆ 26ನೇ ಅಧ್ಯಾಯ 30ನೇ ವಾಕ್ಯ. ಬಳಿಕ ಅವರು ಹಾ. ಕೀರ್ತನೆಯನ್ನು ಹಾಡಿ ಹಾ. ಎಣ್ಣೆಯ ಮರಗಳ ಗುಡ್ಡಕ್ಕೆ ಹೊರಟು. ನೋಡಿ, ಕೀರ್ತನೆಯನ್ನು ಹಾಡಿ ಎಣ್ಣೆ ಮರಗಳ ಗುಡ್ಡಕ್ಕೆ ಹೊರಟರು. ಮಾರ್ಕನ ಬರೆದ ಸುವಾರ್ತೆ 14:26. ಮಾರ್ಕ 14:26. ನೋಡಿ, ಕೀರ್ತನೆ ಹಾಡಿ ಎಣ್ಣೆ ಮರದ ಗುಡ್ಡಕ್ಕೆ ಹೋದರು. ನೋಡಿ, ಆ ಹಿಡಿದುಕೊಳ್ಳುವ ಹಿಂದಿನ ರಾತ್ರಿ ಯೇಸು ಸ್ವಾಮಿ ಏನ್ ಮಾಡ್ತಾರೆ ಗೊತ್ತಾ? ಒಂದು ಕರ್ತನ ಮೇಜನ್ನು ಮಾಡ್ತಾನೆ. ಶಿಷ್ಯರೆಲ್ಲ ಇರ್ತಾರೆ. ಆ ಶಿಷ್ಯರಲ್ಲಿ ಆ ಮೇಜನ್ನು ಆ ಸಂಸ್ಕಾರವನ್ನು ಮಾಡಿದ ನಂತರ ಈ ಕೀರ್ತನೆಯನ್ನು ಯಾರು ಆಡ್ತಾರಂತೆ? ಯೇಸು ಸ್ವಾಮಿ ಮತ್ತು ಶಿಷ್ಯರು ಆಡ್ತಾ ಇದ್ದಾರಂತೆ. ಅಂದು ಐಗುಪ್ತದಲ್ಲಿ ಬಿಡುಗಡೆ ಮಾಡುವಾಗ ಇದೇ ಕೀರ್ತನೆಯನ್ನು ಯೇಸು ಸ್ವಾಮಿ ಸಹ ಹಾಡಿದ್ರು. ಆಮೇಲೆ ಅರ್ಥ ಆಗ್ತದೆ ನಿಮಗೆ? ಆಮೇಲೆ ಅಲ್ಲೆಲ್ಲ ಒಂದು ಪಸ್ಕದ ಕುರಿ ಕೊಯ್ಯಲ್ಪಟ್ಟಾಗ ಸಂತೋಷದಿಂದ ಅಲ್ಲಿ ಹೊರಗೆ ಬಂದ ಹಾಗೆ ಆ ಒಂದು ಕಡೆಯ ದಿನ ಆತ ಹಿಡಿದುಕೊಳ್ಳುವ ರಾತ್ರಿಯಲ್ಲಿ ಆ ಒಂದು ರಾತ್ರಿ ಭೋಜನವನ್ನು ಮಾಡಿ ಶಿಷ್ಯರನ್ನುಗಳಿಗೆ ಆ ಹಾಡು ಹಾಡುತ್ತಾ ಆತನು ಸಹ ಪ್ರಮಾಣ ಮಾಡ್ತಾರೆ. ಯಾಕೆ ಗೊತ್ತಿಲ್ಲ? ನನ್ನ ಜನರನ್ನು ನಾನು ಬಿಡುಗಡೆ ಮಾಡ್ಲಿಕ್ಕೆ ಹೋಗ್ತಾ ಇದ್ದೇನೆ. ನನ್ನ ಜನರನ್ನು ಪಾಪದಿಂದ ಬಿಡುಗಡೆ ಮಾಡ್ಲಿಕ್ಕೆ ಹೋಗ್ತಾ ಇದ್ದೇನೆ. ನನ್ನ ಜನರನ್ನು ಕಲ್ವಾರಿ ಕ್ರೂಚಿಯಲ್ಲಿ ಹೋಗುವುದರ ಮೂಲಕ ಅವರ ಶಾಪದಿಂದ ಬಿಡುಗಡೆ ಮಾಡ್ತೇನೆ. ಅವರ ಮೇಲೆ ಹಾಕಿದ ಸೈತಾನ ಹಾಕಿದ ಎಲ್ಲ ದೋಷಾರೋಪಣ ಪಟ್ಟಿಯನ್ನು ನಾನು ಹರಿಲಿಕ್ಕೆ ಹೋಗ್ತಾ ಇದ್ದೇನೆ. ಇನ್ನು ಅವರು ನನ್ನ ಮಕ್ಕಳು, ನನ್ನ ಪ್ರಜೆಗಳು, ಅವರ ಮಧ್ಯೆ ನಾನು ವಾಸ ಮಾಡುತ್ತೇನೆ ಎಂಬುದಾಗಿ ತಿಳಿಸಿದಕ್ಕೋಸ್ಕರ ಯೇಸು ಸ್ವಾಮಿ ಸಹ ಅದೇ ಪಸ್ಕದ ಗುರಿಯಾಗಿ ಆ ಕಲ್ವಾರಿ ಕ್ರೂಚಿಯಲ್ಲಿ ಆತನ ಮರಣ ಹೊಂದಿದ್ದಾರೆ ಪ್ರಿಯರೇ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್, ಆಮೆನ್, ಹಲ್ಲೆಲೂಯಾ. ನೋಡಿ, ದೇವರಿಗೆ ಎಲ್ಲ ಗೊತ್ತಿಲ್ಲದ ದೇವರಿಗೆ ಯಾವುದು ನಡೆಯುವುದಿಲ್ಲ. ಇಲ್ಲಿ ನೋಡಿ, ಅವರ ಮಧ್ಯೆ ದೇವರು ಹೇಳ್ತಾ ಇದ್ದಾರೆ ಏನಂತ ಹೇಳಿದ್ರೆ, ಯಹೂದ ದೇವರ ಪರಿಶುದ್ಧ ವಾಸಸ್ಥಾನವಾಗುವುದು ಎಂದಾಗಿ. ಇವತ್ತು ನಮ್ಮನ್ನು ಯೇಸು ಸ್ವಾಮಿ ಏನು ಮಾಡಿದ್ದಾರೆ ನಾವು ನೋಡ್ತೇವೆ. 1 ಪೇತ್ರ ಪತ್ರಿಕೆ 2ನೇ ಅಧ್ಯಾಯ 9ನೇ ವಾಕ್ಯದಲ್ಲಿ ನಾವು ಸಹ ಆ ಒಂದು ಕತ್ತಲೆಯಲ್ಲಿ, ಐಗುಪ್ತ ಎಂಬ ಕತ್ತಲೆಯಲ್ಲಿ ಇದ್ದೆವು. ಆದ್ರೆ ಕರ್ತ ನಮ್ಮನ್ನು ಯಾವ ರೀತಿಯಲ್ಲಿ ಹೊರಗೆ ತಂದ? 1 ಪೇತ್ರ ಪತ್ರಿಕೆ 2ನೇ ಅಧ್ಯಾಯ 9ನೇ ವಾಕ್ಯ. ನೀವಾದರೂ ನಿಮ್ಮನ್ನು ಕತ್ತಲೆಯೊಳಗಿಂದ ಕರೆದು, ನೋಡಿ, ನೀವಾದರೂ ನಿಮ್ಮನ್ನು ಕತ್ತಲೆಯೊಳಗಿಂದ ಕರೆದ ತನ್ನ ಆಶ್ಚರ್ಯಕರವಾದ ಬೆಳಕಿನಲ್ಲಿ ಸೇರಿಸಿದಾತನ ಗುಣಾದೇಶಗಳನ್ನು ಪ್ರಚಾರ ಮಾಡುವವರಾಗುವಂತೆ ದೇವರಾದುಕೊಂಡ ಜನಾಂಗ. ನಾವು ಯಾರಂತೆ? ದೇವರು ಆರಿಸಿದ ಜನಾಂಗ. ನಾವು ಸಾಧಾರಣ ಜನರಲ್ಲ. ನಾವು ಯಾಕೋಬನ ಮನೆತನದವರು. ನಾವು ದೇವರ ಪ್ರಜೆಗಳು. ದೇವರು ಆದುಕೊಂಡದ್ದು ಯಾಕೆ ಗೊತ್ತಿಲ್ಲ? ನಮ್ಮ ದೇವರ ವಿಷಯವನ್ನು ಹೇಳಬೇಕು. ಇವಾಗ ಎಷ್ಟು ಜನ ಹೇಳಲಿಕ್ಕೆ ಇಷ್ಟಪಡ್ತೀನಿ? ನಿನ್ನನ್ನು ಕತ್ತಲೆಯಿಂದ ಬೆಳಕಿಗೆ ತಂದ ಕರ್ತನ ವಿಷಯ ನೀನು ಇತರರಿಗೆ ಹೇಳುವುದಾದರೆ ನಿನ್ನಲ್ಲಿ ದೇವರಾಜ್ಯ ಭಕ್ತಿ ಎಂಬುದಾಗಿ ಅದರ ಅರ್ಥ. ನೀನು ದೇವರ ಸೇವಕಿ ಎಂಬುದಾಗಿ ಅರ್ಥ. ಆಮೇಲೆ ವಾಕ್ಯ ಹೇಳ್ತದೆ, ಮುಂದೆ ಓದಿ ಸಿಸ್ಟರ್. ರಾಜವಂಶಸ್ಥರಾದ ಯಾಜಕರು, ಮೀಸಲಾದ ಜನರು, ದೇವರ ಸ್ವಕೀಯ ಪ್ರಜೆಯೂ ಆಗಿದ್ದೀರಿ ಎಂಬುದಾಗಿ. ಹಾಗಾದ್ರೆ ನಾವು ಯಾರು? ದೇವರಿಗೆ ಸ್ವಂತ. ಅಲ್ಲಿ ಹಳೆ ಒಡಂಬಡಿಕೆ ಮತ್ತು ಹೊಸ ಒಡಂಬಡಿಕೆ ನಾನು ಕಂಪೇರ್ ಮಾಡ್ಲಿಕ್ಕೆ ಹೋಗ್ತಾ ಇದ್ದೇನೆ. ಇಲ್ಲಿ ನೋಡಿ, ಅವರು ಪಸ್ಕದ ಹಬ್ಬವನ್ನು ಆಚರಿಸಿದ ನಿಮಿತ್ತವಾಗಿ ಅವರು ದೇವರ ಪರಿಶುದ್ಧ ವಾಸಸ್ಥಾನವಾಯಿತು. ಮಾತ್ರವಲ್ಲ, ಇಸ್ರೇಲ್ ಆತನ ರಾಜ್ಯವಾದವು. ಯೇಸು ಕ್ರಿಸ್ತನ ಮೂಲಕ ನಾವು ಏನಾದೆವು ಅಂತ ಹೇಳಿದ್ರೆ, ನಾವು ಆತನ ದೇವರಾದುಕೊಂಡ ಜನಾಂಗವು, ರಾಜವಂಶಸ್ಥರಾದ ಯಾಜಕರು, ಮೀಸಲಾದ ಜನವು, ದೇವರ ಸ್ವಕೀಯ ಪ್ರಜೆವಾದಿವೆ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಹಾಗಾದ್ರೆ ನಾವು ಕೆಲವೊಂದು ಸಂಗತಿಗಳನ್ನು ಬಿಡದಿದ್ರೆ ನಮ್ಮಲ್ಲಿ ದೇವರು ವಾಸ ಮಾಡಲಿಕ್ಕೆ ಸಾಧ್ಯವಿಲ್ಲ. ನೋಡಿ, ಇನ್ನೊಂದು ವಾಕ್ಯ ಓದಿ ನೋಡಿ. 2 ಕೊರಿಂಥ ಪತ್ರಿಕೆ 6ನೇ ಅಧ್ಯಾಯ ಅದರಲ್ಲಿ 16ನೇ ವಾಕ್ಯ. ಅದು 14ನೇ ವಾಕ್ಯದಿಂದ ನಾವು ನೋಡುವುದರಲ್ಲಿ ಬೆಳಕಿಗೂ ಕತ್ತಲೆ ಏನು ವ್ಯತ್ಯಾಸ, ಧರ್ಮಕ್ಕೂ ಅಧರ್ಮಕ್ಕೆ ಏನು ವ್ಯತ್ಯಾಸ ಎಂಬುದಾಗಿ ಹೇಳಿದ ನಂತರ ವಿಗ್ರಹಗಳಿಗೆ ಒಪ್ಪಿಗೆಯನ್ನು ನಾವು ಜೀವ ಸ್ವರೂಪನಾದ ದೇವರ ಮಂದಿರವಾಗಿ. ನೋಡಿ, ನಾವು ಯಾರಂತೆ? ಜೀವ ಸ್ವರೂಪನಾದ ದೇವರ. ಎಲ್ಲರೇ ನಾವು ಯಾರು? ಜೀವ ಸ್ವರೂಪನಾದ ದೇವರ ಮಂದಿರವಾಗಿದ್ದೇವಲ್ಲ. ಇದರ ಸಂಬಂಧವಾಗಿ ದೇವರು ನಾನು ಅವರಲ್ಲಿ ವಾಸಿಸುತ್ತಾ ತಿರುಗಾಡಿ. ಇವತ್ತು ಎಷ್ಟು ಜನ ಹೇಳ್ತೀವಿ, ನನ್ನ ಒಳಗೆ ಯೇಸು ಸ್ವಾಮಿ ವಾಸ ಮಾಡುತ್ತಾನೆ. ಅಲ್ಲಿ ನೀವು ಸಾಧಾರಣ ವ್ಯಕ್ತಿ ಅಲ್ಲ. ಯೇಸು ಸ್ವಾಮಿ ಎಲ್ಲಿ ವಾಸ ಮಾಡ್ತಾನೆ? ನಮ್ಮ ಒಳಗೆ ವಾಸ ಮಾಡ್ತಾನೆ. ಹಳೆ ಒಡಂಬಡಿಕೆಯಲ್ಲಿ ಹಾಗೆ ಅಲ್ಲ. ಹಳೆ ಒಡಂಬಡಿಕೆ ಆತನ ಎದುರು ಹೋಗ್ತಿದ್ದ. ಆದ್ರೆ ಹೊಸ ಒಡಂಬಡಿಕೆಯಲ್ಲಿ ಆತ ನಮ್ಮ ಒಳಗೆ ವಾಸ ಮಾಡ್ತಾನೆ. ಹಲ್ಲೆಲೂಯಾ. ಆದ್ರಿಂದ ಮುಂದೆ ವಾಕ್ಯ ಓದಿ. ಪ್ರೈಸ್ ದಿ ಲಾರ್ಡ್. ನಾನು ಅವರಿಗೆ ಏನಾಗ್ತೇನೆ? ದೇವರಾಗಿರುವುದು. ಅವರು ನನಗೆ ಪ್ರಜೆಯಾಗಿರುವರು ಎಂದು ಹೇಳಿದ್ದಾನೆ. ಆದ್ದರಿಂದ ಅನ್ಯ ಜನರ ಮಧ್ಯದಲ್ಲಿಂದ ಹೊರಟು ಬಂದು ಪ್ರತ್ಯೇಕವಾಗಿರಿ. ಅನ್ಯ ಜನರ
ಬಂದು ಏನಾಗ್ಬೇಕಂತೆ ನೋಡಿ, ಅನ್ಯ ಜನರಿಂದ ಹೊರಗೆ ಬರದೆ ನಮಗೆ ಏನ್ ಮಾಡುದಿಲ್ಲ, ದೇವರು ವಾಸ ಮಾಡ್ಲಿಕ್ಕೆ ನಮ್ಮಲ್ಲಿ ಸಾಧ್ಯವಿಲ್ಲ. Praise the Lord. ಅದಕ್ಕೆ ಅನ್ಯ ಜನರಿಂದ ನೀವು ಹೊರಟು ಬನ್ರಿ. ಮತ್ತೆ ಅಶುದ್ಧವಾದ ಯಾವುದನ್ನು ಮುಟ್ಟದಿರಿ ಎಂದು ಕರ್ತನು ಹೇಳುತ್ತಾನೆ. ಇದಲ್ಲದೆ ನಾನು ನಿಮ್ಮನ್ನು ಸೇರಿಸಿಕೊಂಡು ನಿಮಗೆ ತಂದೆಯಾಗಿರುವೆನು, ನೀವು ನನಗೆ ಕುಮಾರ ಕುಮಾರಿಯರು ಆಗಿರುವಿರಿ ಎಂದು ಸರ್ವಶಕ್ತನಾದ ಕರ್ತನು ಹೇಳುತ್ತಾನೆ. ನೋಡಿ, ನಾವು ಯಾರಂತೆ ಮಕ್ಕಳಾಗ್ತೇವೆ, ಯಾರದು ದೇವರ ಮಕ್ಕಳಾಗ್ತೇವೆ. ಯೋಹಾನ ಬರೆದ ಸುವಾರ್ತೆ 1:12 ವಾಕ್ಯ, ಯಾರ್ಯಾರು ಆತನನ್ನು ಅಂಗೀಕರಿಸಿದರು ಅವರಿಗೆ ದೇವರ ಮಕ್ಕಳಾಗುವ ಅಧಿಕಾರವನ್ನು ಕೊಟ್ಟಿದ್ದಾನೆ. ಇವತ್ತು ದೇವರ ಮಕ್ಕಳು, ನೀನು ಕೆಲವು ಸಂಗತಿಯನ್ನು ಬಿಟ್ಟು ಬರುವಾಗಲೇ ದೇವರು ನಿನ್ನೊಳಗೆ ವಾಸ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಹಲ್ಲೆಲೂಯಾ. ನೋಡಿ, ಆ ಕೀರ್ತನೆ ಅವರು ಪಸ್ಕ ಹಬ್ಬವನ್ನು ಆಚರಿಸಿ ಹೊರಗೆ ಬರುವಾಗ 13ನೇ ಕೀರ್ತನೆಯಲ್ಲಿ ನಾವು ನೋಡ್ತೇವೆ, 5ನೇ ವಾಕ್ಯದಲ್ಲಿ ಅವರು ಏನ್ ಹೇಳ್ತಾರೆ ಗೊತ್ತಿಲ್ಲ, ನಮ್ಮ ಯೆಹೋವ ದೇವರಿಗೆ ಸಮಾನರು ಯಾರು ಎಂದಾಗಿ. ಅಲ್ಲಿ ನಮ್ಮ ಯೆಹೋವ ದೇವರಿಗೆ ಸಮಾನವಾದವರು ಯಾರು? ಹಾಗಾದ್ರೆ ನಮ್ಮ ದೇವರಿಗೆ ಕಂಪೇರ್ ಮಾಡ್ಲಿಕ್ಕೆ ಯಾರಿಂದ ಸಹ ಆಗುದಿಲ್ಲ. ಎಷ್ಟು ಜನ ಕಂಪೇರ್ ಮಾಡ್ಲಿಕ್ಕೆ ಆಗುದಿಲ್ಲ. ನೋಡಿ, ಅವರಿಗೆ ಗೊತ್ತಾಗ್ತದೆ, ಅವರಿಗೂ ಅನ್ಯ ಜನರಿಂದ ಪ್ಲೇಸಲ್ಲಿ ಐಗುಪ್ತದಲ್ಲಿ ಇದ್ದದ್ದು, ಅವರೆಲ್ಲ ವಿಗ್ರಹವನ್ನು ನೋಡ್ತಿದ್ರು, ಅದನ್ನೇ ನೋಡ್ತಾ ಇದ್ರು, ಅದರ ಮಧ್ಯದಲ್ಲಿ ಇದ್ದವರು. ಆದ್ರೆ ದೇವರು ಏನ್ ಮಾಡಿದ್ರು, ವಾಗ್ದಾನ ಮಾಡಿದ್ರೆ ನಿಮ್ಮನ್ನು ಅಲ್ಲಿಂದ ನಾನು ಹೊರಗೆ ತಂದು ಎಲ್ಲಿಗೆ ತರ್ತೇನೆ, ಕಾನಾನ್ ದೇಶಕ್ಕೆ ತರ್ತೇನೆ ಎಂಬುದಾಗಿ. ಅಲ್ಲಿ ಕಾನಾನ್ ದೇಶ ಅಂತ ಹೇಳಿದ್ರೆ ಅದು ಯಾವ ದೇಶ? ಹಾಲು ಮತ್ತು ಜೇನು ಹರಿಯುವ ದೇಶ. ಆಮೇಲೆ ಮೋಶೆ ಕಳಿಸ್ತಾನೆ 12 ಜನರನ್ನು, ಕುಲಕ್ಕೆ ಒಬ್ಬರಾಗಿ 12 ಜನರನ್ನು ಕಾನಾನ್ ದೇಶಕ್ಕೆ ಕಳಿಸ್ತಾನೆ. ಕಾನಾನ್ ದೇಶಕ್ಕೆ ಹೋಗುವಾಗ ಅವರು ನೋಡಿದ ಸಂಗತಿ ಏನಲ್ಲಿ, ಅವರು ನೋಡುವಾಗ ಏನಿತ್ತು, ಆ ಕಾನಾನ್ ದೇಶ ಸಿಕ್ಕುವಾಗಿಲ್ಲ, ಇಲ್ಲ. 10 ಕುಲದಲ್ಲಿ ಇದ್ದ 10 ಜನರು ಅಲ್ಲಿ ಹೋಗಿ ನೋಡಿ ಏನ್ ಹೇಳ್ತಾರೆ ಗೊತ್ತಿಲ್ಲ, ಕಾನಾನಿಯರು ಬಲಿಷ್ಠರು, ಉನ್ನತ ಪುರುಷರು, ಅವರ ಮುಂದೆ ನಾವು ಹೇಗೆ ಕಾಣ್ತೇವೆ, ಮಿಡತೆಯಾಗಿ ಕಾಣ್ತೇವೆ, ನಮಗೆ ಅದು ಸಿಕ್ಲಿಕ್ಕೆ ಸಾಧ್ಯವಿಲ್ಲ ಎಂಬುದಾಗಿ 10 ಜನ ನೆಗೆಟಿವ್ ಆಗಿ ಮಾತನಾಡುವಾಗ 2 ಜನ, ಯಾರದು, ಕಾಲೇಬ್ ಮತ್ತು ಯೋಷುವ ಹೇಳ್ತಾ ಇದ್ದಾನೆ, ದೇವರು ಆ ಒಂದು ಸ್ಥಳವನ್ನು ನಮಗೆ ಸ್ವಾಧೀನ ಮಾಡಿ ಕೊಟ್ಟಿದ್ದಾನೆ. ಎಷ್ಟು ಜನ ಇವತ್ತು ನಂಬ್ತೀರಿ? ಹಲ್ಲೆಲೂಯಾ. 2024 ಇಸ್ವಿಯಲ್ಲಿ ಕೆಲವೊಂದು ಸಿಕ್ಕದ ಕಾರ್ಯಗಳನ್ನು ದೇವರು ನಿನಗೆ ಕೊಡ್ಲಿಕ್ಕೆ ಹೋಗ್ತಾ ಇದ್ದಾನೆ. ಕೆಲವೊಂದು ಸ್ವಾಧೀನವಾಗದ ರೋಗಗಳು ನಿನಗೆ ಸ್ವಾಧೀನವಾಗ್ಲಿಕ್ಕೆ ಹೋಗ್ತಾ ಉಂಟು. ಕೆಲವೊಂದು ಸ್ವಾಧೀನವಾಗದ ಲ್ಯಾಂಡ್ ನಿನಗೆ ಸ್ವಾಧೀನವಾಗ್ಲಿಕ್ಕೆ ಹೋಗ್ತಾ ಉಂಟು. ಕೆಲವೊಂದು ಆಶೀರ್ವಾದಗಳು ನೀನು ಇವತ್ತು ಪಡೆದುಕೊಳ್ಳಿಕ್ಕೆ ಹೋಗ್ತಾ ಉಂಟು. ಯಾಕಂತ ಹೇಳಿದ್ರೆ ದೇವರು ನಿನಗೆ ಅದನ್ನು ಆಲ್ರೆಡಿ ಅದನ್ನು ಮೊದಲಾಗಿ ಕೊಟ್ಟಿದ್ದಾನೆ. ನೀನು ಅದನ್ನು ಇವತ್ತು ಹೊಂದಿಕೊಳ್ಳಬೇಕು ಅಷ್ಟೇ, ನಂಬಿಕೆಯಿಂದ ಹೊಂದಿಕೊಳ್ಳಬೇಕು. ಯೇಸುವಿನ ನಾಮದಲ್ಲಿ ಇವತ್ತು ನಾನು ಡಿಕ್ಲೇರ್ ಮಾಡ್ತಾ ಇದ್ದೇನೆ, ದೇವರೇ ಈ ಜನರಿಗೆ ಡಿಕ್ಲೇರ್ ಮಾಡ್ತೇನೆ, ಇದುವರೆಗೆ ಸ್ವಾಧೀನವಾದ ಕಾರ್ಯಗಳು ಇವತ್ತು ಸ್ವಾಧೀನವಾಗಲಿ ಯೇಸುವಿನ ನಾಮದಲ್ಲಿ. ಆಮೆನ್. ಹಲ್ಲೆಲೂಯಾ. ದೇವರು, ನಾವು ದೇವರ ಮಾತನ್ನು ನಂಬಬೇಕು. ನಾವು ಸಾಧಾರಣವಾಗಿ ಯಾರ ಮಾತನ್ನು ನಂಬ್ತೇವೆ? ಫಸ್ಟ್ ನಂಬುದು ಯಾರು? ಮನುಷ್ಯರ ಮಾತನ್ನು. ಪ್ರೈಸ್ ದಿ ಲಾರ್ಡ್. ಮನುಷ್ಯ ಒಬ್ಬ ಹೇಳಿದ ಮೇಲೆ ನಮಗೆ ಸಮಾಧಾನ ಇಲ್ಲ, ಇನ್ನೊಬ್ಬರ ಹತ್ರ ಹೋಗಿ ಕೇಳುದು, ಹೌದಾ ಅದು ಹೀಗೆ, ಅವನು ಸಹ ಮತ್ತು ಎದುರಿಸುವಾಗ ನಮ್ಮ ರೋಗಗಳು ಜಾಸ್ತಿ ಆಗ್ತದೆ. ಪ್ರೈಸ್ ದಿ ಲಾರ್ಡ್. ಹೌದಾ, ನೀವು 10 ಜನರ ಹತ್ರ ಕೇಳಿ, ನನಗೆ ಹೀಗೆ ಆಗ್ತದೆ, ಏನಾಗ್ತದೆ ಎಂಬುದಾಗಿ. ಇಲ್ಲಿ ನೋಡಿ, ಆ ಒಂದು ಕಾನಾನಿಯರು ಬಲಿಷ್ಠರಾಗಿದ್ರು, ಅವರು ಉನ್ನತ ಪುರುಷರಾಗಿದ್ರು. ಆದ್ರೆ ದೇವರು ಆಲ್ರೆಡಿ ವಾಗ್ದಾನ ಮಾಡಿದ್ದಾರೆ. ಏನು ವಾಗ್ದಾನ ಮಾಡಿದ್ದಾರೆ? ಓದಿ ನೋಡಿ, ನ್ಯಾಯಸ್ಥಾಪಕರ ಪುಸ್ತಕ 1ನೇ ಅಧ್ಯಾಯ 1ನೇ ವಾಕ್ಯದಲ್ಲಿ ಓದುವುದಾದ್ರೆ ನಾವು ಅಲ್ಲಿ ಕಾಣಲಿಕ್ಕೆ ಸಾಧ್ಯ. ಕಾನಾನಿಯರನ್ನು ಯಾರು ಸ್ವಾಧೀನಪಡಿಸುವವರು ಎಂಬುದಾಗಿ ಅಲ್ಲಿ ವಾಕ್ಯ ಬರೆಯಲ್ಪಟ್ಟಿದೆ. ನ್ಯಾಯಸ್ಥಾಪಕರ ಪುಸ್ತಕ 1ನೇ ಅಧ್ಯಾಯ 1ನೇ ವಾಕ್ಯ, ಜಡ್ಜಸ್ ಚಾಪ್ಟರ್ 1:1. ಯೆಹೋಶುವನು ಮರಣ ಹೊಂದಿದ ನಂತರ ಇಸ್ರಾಯೇಲರು ಕಾನಾನ್ಯರೊಡನೆ ಯುದ್ಧ ಮಾಡುವುದಕ್ಕೆ ನಮ್ಮಲ್ಲಿ ಮೊದಲು ಯಾರು ಹೋಗಬೇಕು? ಯಾರಲ್ಲಿ ಯುದ್ಧ ಮಾಡ್ಲಿಕ್ಕೆ? ಕಾನಾನ್ಯರಲ್ಲಿ ಯುದ್ಧ ಮಾಡ್ಲಿಕ್ಕೆ ಯಾರು ಹೋಗುದು? ಕಾನಾನ್ಯರು ಬಲಿಷ್ಠರು. ಹಾಗಾದ್ರೆ ಬಲಿಷ್ಠರ ಸಂಗಡ ಯುದ್ಧ ಮಾಡ್ಲಿಕ್ಕೆ ಕೆಪಾಸಿಟಿ ಇದ್ದು ಯಾರಿಗೆ ಗೊತ್ತಿದ್ದ? ದೇವರ ಮಕ್ಕಳಿಗೆ ಮಾತ್ರ. ಇವತ್ತು ನಾನು ಹೇಳ್ತೇನೆ, ನಿನ್ನ ವಿರುದ್ಧ ಎಷ್ಟೇ ಬಲಿಷ್ಠ ವ್ಯಕ್ತಿ ಆಗಿದ್ರೆ ದೇವರು ನೀನೇ ಯುದ್ಧ ಮಾಡ್ಬೇಕಂತ ಹೇಳ್ತಾರೆ. ನಿಮ್ಮ ಕುಟುಂಬದಲ್ಲಿ ನೀನೇ ಯುದ್ಧ ಮಾಡಬೇಕು. ನಿನ್ನ ಮಕ್ಕಳ ವಿರುದ್ಧ, ನಿನ್ನ ಕೆಲಸದ ವಿರುದ್ಧ, ನಿನ್ನ ಪ್ರತಿಯೊಂದು ವಿಷಯಗಳ ವಿರುದ್ಧ ಯಾರು ಹೋರಾಟ ಮಾಡ್ತಾರೆ, ನೀನು ಹೋರಾಟಕ್ಕೆ ನಿಲ್ಲಿ ಎಂಬುದಾಗಿ ದೇವರು ಹೇಳ್ತಾ ಇದ್ದಾರೆ. ನೋಡಿ, ಅಲ್ಲಿ ಕಾನಾನಿ ವಿರುದ್ಧ ಯಾರು ಯುದ್ಧ ಮಾಡ್ಬೇಕಂತ ಹೇಳುವಾಗ ದೇವರಲ್ಲಿ ಹೇಳುವ ಸಂಗತಿ, ಯಾರು ಯುದ್ಧ ಮಾಡಬೇಕು? ಯಹೂದ್ಯರು ಯುದ್ಧ ಮಾಡಬೇಕು. ಯಹೂದ್ಯರು ಯಾರು? ಸ್ತೋತ್ರ ಹೇಳುವವ, ದೇವರನ್ನು ಆರಾಧನೆ ಮಾಡುವವ, ಕೀರ್ತನೆಗಳನ್ನು ಹಾಡುವವ. ಇವತ್ತು ಇವರು ಅದೇ ರೀತಿ ಹೊರಗೆ ಬಂದಾಗ ಅವರು ಹಾಡಿದ ಕೀರ್ತನೆ ಅದೇ ಆಗಿದೆ ಪ್ರಿಯರೇ. ಆಮೇಲೆ ಮತ್ತೆ ನಂತರ ವಾಕ್ಯ ಓದಿ. ಇಗೋ, ದೇಶವನ್ನು ಅವರಿಗೆ ಒಪ್ಪಿಸಿದ್ದೇನೆ. ಏನಂದ್ರೆ ದೇಶವನ್ನು ಅವರಿಗೆ ಒಪ್ಪಿಸಿದ್ದೇನೆ. ಆಗ ಯಹೂದ್ಯರು, ಸಾಕು, ಹಾಗಾದ್ರೆ ದೇಶವನ್ನು ಅವರಿಗೆ
ಒಪ್ಪಿಸಿದ್ದಾರೆ. ಯಾವ ದೇಶ? ಕಾನಾನ್ ದೇಶವನ್ನು ದೇವರು ಒಪ್ಪಿಸಿದ್ದಾರೆ. ಇವತ್ತು ನಾನು ಹೇಳ್ತೇನೆ, ಆರೋಗ್ಯ ದೇವರಿಗೆ ಕೊಟ್ಟ ಹಾಗೆ ಆಗಿದೆ. ಅಲ್ಲಿ ಸೈತಾನ ಹೇಳ್ತಾನೆ, ನಿನಗೆ ಆರೋಗ್ಯ ಇಲ್ಲ, ನಿನ್ನ ಜೀವಿತದಲ್ಲಿ ಕಷ್ಟ ಉಂಟು, ನಿನ್ನ ಜೀವಿತದಲ್ಲಿ ಶೋಧನೆ ಉಂಟು, ಸಂಕಟ ಉಂಟು, ಯಾವುದೇ ಉಂಟು ಅಂತ ಹೇಳಿದ್ರೆ ಸಹ ಇವತ್ತು ನೀನು ಹೇಳಬೇಕು, ನನ್ನ ದೇವರು ನನಗೆ ಆಲ್ರೆಡಿ ಅದನ್ನು ಸ್ವಾಧೀನ ಮಾಡಿಕೊಟ್ಟಿದ್ದಾನೆ. ನಾನು ಇವತ್ತು 2024 ಇಸ್ವಿಯಲ್ಲಿ ನಾನು ಅದನ್ನು ಹೊಂದಿಕೊಳ್ಳಿಕ್ಕೆ ಹೋಗ್ತಾ ಇದ್ದೇನೆ. ಯಾವ ವಿಷಯದಲ್ಲಿ ಸಹ ನೀವು ಚಿಂತೆ ಮಾಡಬೇಡ್ರಿ, ದೇವರು ಸ್ವಾಧೀನ ಮಾಡಿಕೊಟ್ಟಿದ್ದೇನೆ ಅಂತ ಹೇಳಿದ್ರೆ ಅದು ನಿಮಗೆ ಸ್ವಾಧೀನವಾಗಿ ದೇವರು ಮಾಡುವವನಾಗಿದ್ದಾನೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ದೇವರ ವಾಕ್ಯ ಸುಳ್ಳಾಗಲಿಕ್ಕೆ ಸಾಧ್ಯವೇ ಇಲ್ಲ ಪ್ರಿಯರೇ. ಇಲ್ಲಿ ನೋಡಿ, ದೇವರ ಪ್ರಸನ್ನತೆ ಅವರ ಮುಂದೆ ಹೋಗ್ತಾ ಉಂಟು. ಬೈಬಲ್ ಹೇಳ್ತದೆ, ಅವರು ಹೋಗುವಾಗ ಏನೆಲ್ಲ ಇರ್ತದೆ? ರಾತ್ರಿಯಲ್ಲಿ ಏನಿತ್ತು? ಅಗ್ನಿಸ್ತಂಭ. ಹಗಲಿನಲ್ಲಿ ಯಾವ ಸ್ತಂಭ ಇತ್ತು? ಮೇಘಸ್ತಂಭ. ಅಂದ್ರೆ ದೇವರ ಪ್ರಸನ್ನತೆ ಅವರ ಮುಂದೆ ಹೋಗ್ತಾ ಇತ್ತು. ದೇವರ ಸಾನ್ನಿಧ್ಯ ಅವರ ಮುಂದೆ ಚಲಿಸಲಿಕ್ಕೆ ಪ್ರಾರಂಭವಾಯಿತು. ಯಾವಾಗಿನಿಂದ ಪ್ರಾರಂಭವಾದದ್ದು? ಪಸ್ಕ ಹಬ್ಬ ಆಚರಿಸಿದ ನಿಮಿತ್ತ. ಆ ಕುರಿ ಕೊಯ್ಯಲ್ಪಟ್ಟ ನಿಮಿತ್ತವಾಗ. ನಿಮಗೆ ಗೊತ್ತುಂಟಾ ಆ ಕುರಿಯದೊಂದು ಸ್ಪೆಷಾಲಿಟಿ ಏನು ಗೊತ್ತುಂಟಾ? ಆ ಕುರಿಯ ಒಂದು ಎಲುಬುಗಳು ಏನಾಗಬಾರ್ದಂತೆ? ತುಂಡಾಗಬಾರ್ದು. ಒಂದು ಎಲುಬು ಆ ಕುರಿ ಗೆಜ್ಜೆಗೆ ಮಾಡುವಾಗ, ಪಸ್ಕದ ಕುರಿ ಕೊಯ್ಯಲ್ಪಡುವಾಗ ಆ ಎಲುಬು ಏನಾಗಬಾರ್ದಂತೆ? ಮುರಿಬಾರ್ದಂತೆ. ಅದೇ ರೀತಿ ಯೇಸು ಸ್ವಾಮಿ ಆ ಶಿಲುಬೆಯಲ್ಲಿ ಪ್ರಾಣ ಬಿಡುವಾಗ ಆತನ ಒಂದು ಎಲುಬುಗಳು ಮುರಿಯಲಿಲ್ಲ. ಅಲ್ಲಿ ಹಳೆ ಒಡಂಬಡಿಕೆಯ ಆ ಒಂದು ಕುರಿ ಪಸ್ಕವಾಗಿದ್ರೆ, ಯೇಸು ಸ್ವಾಮಿ ನಮಗೋಸ್ಕರ ಆ ಕಲ್ವಾರಿ ಕ್ರೂಸಿಯಲ್ಲಿ ಪಸ್ಕವಾಗಿ ಆತನ ಶಿಲುಬೆಯಲ್ಲಿ ಮರಣಪಟ್ಟದ ನಿಮಿತ್ತವಾಗಿ ಇವತ್ತು ನಿನಗೆ ಸಹ ನನಗೆ ಸಹ ಆ ಪರಲೋಕ ಎಂಬ ಕಾನೂನನ್ನು ಆತನು ಕೊಟ್ಟಿದ್ದಾನೆ. ನಾವು ಹೋಗುವುದು ಕಾನಾನ್ ದೇಶಕ್ಕೆ. ಅಲ್ಲಿ ಹೇಗೆ ಐಗುಪ್ತ ದೇಶದಿಂದ ಕಾನಾನ್ ದೇಶಕ್ಕೆ ಇಸ್ರೇಲ್ ಹೋದರು, ಹಾಗೆ ಹೊಸ ಒಡಂಬಡಿಕೆ ದೇವರ ಮಕ್ಕಳಾದ ನಾನು ನೀನು ಆ ಪರಲೋಕ ಎಂಬ ಕಾನಾನ್ ದೇಶಕ್ಕೆ ನಾವು ಪ್ರವೇಶಿಸುವವರಾಗಿದ್ದೇವೆ. ಆಮೇಲೆ ಅದು ಸುಂದರವಾದ ದೇಶ. ಆಮೇಲೆ ಅಲ್ಲಿ ನೋಡಿ, ಐಗುಪ್ತ ದೇಶದಲ್ಲಿ 430 ವರ್ಷ ಇದ್ರು ಸಹ ಅದು ಅವರ ದೇಶ ಅಲ್ಲ. ನಾವು ಇಲ್ಲಿ ವಾಸ ಮಾಡ್ತಾ ಇದ್ದೇವೆ. ಇದು ನಮ್ಮ ದೇಶವ? ನಮ್ಮ ಸ್ಥಳವ? ನಮ್ಮ ಸ್ಥಳ ಅಲ್ಲ, ನಮ್ಮ ಸ್ಥಳ ಅಲ್ಲೇ. ಅಲ್ಲಿ ನಮ್ಮ ಸ್ಥಳ ಅಲ್ಲೇ. ಒಂದಲ್ಲ ಒಂದು ದಿವಸ ಈ ಸ್ಥಳವನ್ನು ಬಿಟ್ಟು ನಾವು ಹೋಗಬೇಕು. ಅಲ್ಲಿಗೆ ಹೋಗಬೇಕಾದ್ರೆ ನಾವು ಕೆಲವು ವಿಷಯವನ್ನು, ದೇವರಿಗೆ ಇಷ್ಟವಿಲ್ಲದ ಸಂಗತಿಯನ್ನು ನಾವು ಬಿಟ್ಟು ದೇವರನ್ನೇ ನೋಡುವಾಗ ದೇವರು ನಮ್ಮಲ್ಲಿ ವಾಸ ಮಾಡ್ತಾನೆ. ದೇವರು ನಮ್ಮಲ್ಲಿ ಗುಡಾರ ಒಟ್ಟಿಗೆ ಪ್ರಾರಂಭ ಮಾಡ್ತಾನೆ. ದೇವರು ಬಯಸುವುದೇ ನೋಡಿ. ಅವರು ದೇವರ ಪ್ರಸನ್ನತೆಯಿಂದ ಮುಂದೆ ಹೋಗ್ತಾ ಇದ್ದಾರೆ. ಹಾಡುಗಳ ಕೀರ್ತನೆಯೊಂದಿಗೆ ಮುಂದೆ ಹೋಗ್ತಾ ಇದ್ದಾರೆ. ಮುಂದೆ ಹೋಗುವಾಗ ಏನು ಬಂತು? ಕೆಂಪು ಸಮುದ್ರ ಬಂತು. ಹಲ್ಲೆಲೂಯಾ. ಇವತ್ತು ನಾವು ಸಹ ಹಾಗೆ ದೇವರನ್ನು ಪ್ರಾರ್ಥನೆ ಮಾಡ್ತೇವೆ, ಒಂದು ಅದ್ಭುತ ನಡೆಯುತ್ತದೆ. ಅದ್ಭುತ ಆದ ಕೂಡಲೇ ಇನ್ನೊಂದು ಅದ್ಭುತಕ್ಕೆ ವಿರುದ್ಧವಾಗಿ ಪ್ರಾಬ್ಲಮ್ ಬರ್ತದೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ನಮ್ಮ ಜೀವಿತದಲ್ಲಿ ನಾವು ಜಯಶಾಲಿಗಳಲ್ಲಿ ಜಯಶಾಲಿಗಳು. ಹಾಡು ಹಾಡಿದ ನಾನು ಅಭಿಷಕ್ತನು. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ನಾನು ಅಭಿಷಕ್ತನು. ಹೇಳಿ, ಅಭಿಷಕ್ತನು ನಾವಾಗಿದ್ದೇವೆ. ನಮ್ಮ ಮುಂದೆ ಯಾವ ಕೆಂಪು ಸಮುದ್ರ ನಿಲ್ಲಲಿಕ್ಕೆ ಆಗುವುದಿಲ್ಲ. ನಮ್ಮ ಮುಂದೆ ಯಾವ ರೋಗ ನಿಲ್ಲಲಿಕ್ಕೆ ಆಗುವುದಿಲ್ಲ. ನಮ್ಮ ಮುಂದೆ ಯಾವ ಮಾಟ ಮಂತ್ರ ಶಕ್ತಿ ನಿಲ್ಲಲಿಕ್ಕೆ ಆಗುವುದಿಲ್ಲ. ಯಾಕಂತ ಹೇಳಿದ್ರೆ ನಮ್ಮ ಮುಂದೆ ಹೋಗುವುದು ಅದು ದೇವರ ಪ್ರಸನ್ನತೆಯಾಗಿದೆ. ದೇವರ ಪ್ರಸನ್ನತೆ ಎಲ್ಲಿುಂಟು ಅಲ್ಲಿ ದೇವರ ಆತ್ಮನೇ ಇರ್ತಾನೆ. ಆಮೇಲೆ ಇವರು ನೋಡಿ, ಆ ಒಂದು ಸುದ್ದಿ ಪದಗಳೊಂದಿಗೆ ಕೀರ್ತನೊಂದಿಗೆ ಹೋಗುವಾಗ ಏನಾಯ್ತು? ಪ್ರೈಸ್ ದಿ ಲಾರ್ಡ್. ಕೆಂಪು ಸಮುದ್ರ ಅಡ್ಡ ಬಂತು. ಕೆಂಪು ಸಮುದ್ರ ಅಡ್ಡ ಬರುವಾಗ ಎಲ್ಲರೂ ಗುಡಿಗುಟ್ಲಿಕ್ಕೆ ಶುರು ಮಾಡಿದ್ರು. ಅವ್ರು ಹೇಳಿದ್ರು, ಮೋಶೆ ನಾನು ನಿಮ್ಗೆ ಹೇಳಿಲ್ಲವ, ನಾವು ಐಗುಪ್ತದಲ್ಲಿ ಹೇಳ್ತಿದ್ದೇವೆ. ಆದ್ರೆ ಅಲ್ಲಿ ಹೇಳ್ತಾರೆ ಏನಂತಿಲ್ಲ, ಅವ್ರು ಹೇಳ್ತಾರೆ ಅಲ್ಲಿ ಸಮಾಧಿ ಇಲ್ಲ ಅಂತ ಹೇಳಿ ನೀವು ನಮ್ಮನ್ನು ಇಲ್ಲಿ ತಂದಿದ್ದೀರಾ. ಆಮೇಲೆ ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಅಲ್ಲಿ ನಿಜವಾಗಿ ಸಮಾಧಿ ಸಹ ಇರಲಿಲ್ಲ ಅವರಿಗೆ. ಅಲ್ಲಿ ಅವರಿಗೆ ಒಂದು ರೆಸ್ಪೆಕ್ಟ್ ಸಹ ಇರಲಿಲ್ಲ. ಕೆಲಸ ಮಾಡಿದ ಸಂಬಳ ಇರಲಿಲ್ಲ, ಊಟ ಸಹ ಇರಲಿಲ್ಲ, ಏನು ಸಹ ಇರಲಿಲ್ಲ. ಆದ್ರೆ ದೇವರು ಬಿಡುಗಡೆ ಮಾಡಿ ಬರುವಾಗ ಅವ್ರಿಗೆ ಏನ್ ಬಂತು? ಅವರಿಗೆ ಅಹಂಕಾರ ಬಂತು. ಆಮೇಲೆ ಬರುವಾಗ ಅವರು ಅಟ್ಟಾಸದಲ್ಲಿ ಬಂದರು. ಬಂಗಾರ ನಡ್ಕೊಂಡು ಬಂದಿದ್ದಾರೆ. ಒಂದು ಬಂಗಾರ ಸಹ ಇರಲಿಲ್ಲ. ದೇವರವರಿಗೆ ಬಂಗಾರ ಸಹ ಕೊಟ್ಟ. ಹೌದಾ? ಕೊಟ್ಟದೇ ಇಲ್ಲ. ದೇವರು ಅವನು ಖಾಲಿ ಕೈಯಲ್ಲಿ ಕಳಿಸಲಿಲ್ಲ. ಅವ್ರು ಏನು ಕೆಲಸ ಮಾಡಿದರೆ ಅದಕ್ಕೆಲ್ಲ ಸಂಬಳ ಸಮೇತ ಅವರು ಹೊರಗೆ ಬರ್ತಾ ಇದ್ದಾರೆ. ಆದರೆ ಒಂದು ಕೆಂಪು ಸಮುದ್ರ ಬಂದಾಗ ಅವರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಗುಣಗುಟ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇವತ್ತು ನಮ್ಮ ಜೀವಿತದಲ್ಲಿ ಸಹ ದೇವರು ಅನೇಕ ಅದ್ಭುತಗಳನ್ನು ಮಾಡುವಾಗ ಒಂದು ಪ್ರಾಬ್ಲಮ್ ಬರುವಾಗ ನಾವು ನಿರುತ್ಸಾಹರಾಗ್ತೇವೆ. ನಾವು ದೇವರನ್ನು ಪ್ರಾರ್ಥನೆ ಮಾಡೋದನ್ನು ನಿಲ್ಲಿಸ್ತೇವೆ, ವಾಕ್ಯ ಓದುವುದನ್ನು ನಿಲ್ಲಿಸ್ತೇವೆ, ಸಭೆಗೆ ಹೋಗುವುದನ್ನು ನಿಲ್ಲಿಸ್ತೇವೆ. ಆದರೆ ನಾನು ಹೇಳ್ತೇನೆ, ನಿನ್ನ ದೇವರ ಪ್ರಸನ್ನತೆ ಮುಂದಾಗಿದೆ ಎಂಬುದಾಗಿ ಮರೆಯಬೇಡ.
ಅಲ್ಲಿ ಇದು ಬರುವುದಿಲ್ಲ ಅಂತ ದೇವರ ವಾಕ್ಯ ಹೇಳ್ತದೆ. ಎಲ್ಲ ಸಮಸ್ಯೆಗಳು ಬರ್ತದೆ, ಆದ್ರೆ ಅದರ ಮುಂದೆ ನೀನು ಧೈರ್ಯವಾಗಿ ನಿಂತರೆ ಮಾತ್ರ ಅದು ನಿನ್ನ ಮುಂದೆ ನಿಲ್ಲಕ್ಕೆ ಆಗುವುದಿಲ್ಲ. ಅಲ್ಲಿ ಮೋಶೆ ಧೈರ್ಯವಾಗಿ ನಿಂತು ಹೇಳ್ತಾ ಇದ್ದಾನೆ, ಅಂಜಬೇಡ್ರಿ, ಇಂದು ಕಾಣುವ ಐಗುಪ್ತರನ್ನು ನೀವು ಎಂದಿಗೂ ಕಾಣುವುದಿಲ್ಲ. ಯೆಹೋವನೇ ನಿಮಗೋಸ್ಕರ ಯುದ್ಧ ಮಾಡುತ್ತಾನೆ, ನೀವತ್ತು ಸುಮ್ಮನೆ ಇರಿ ಎಂಬುದಾಗಿ ಮೋಶೆ ಹೇಳುತ್ತಾನೆ. ಇವತ್ತು ದೇವರ ಮಕ್ಕಳೇ, ನೀನು ಕಾಣುವ ಸಮಸ್ಯೆಗೆ ನೀನು ಭಯಪಡುವ ಅಗತ್ಯ ಇಲ್ಲ. ದೇವರ ಪ್ರಸನ್ನತೆ ನಿನ್ನ ಮುಂದೆ ಹೋಗ್ತಾ ಉಂಟು. ಎಷ್ಟು ಜನ 2024 ಇಸ್ವಿಯಲ್ಲಿ ನಾನು ನಿಮಗೆ ಪ್ರವಾದನೆ ಹೇಳ್ತಾ ಇದ್ದೇನೆ, ಈ ಒಂದು ಜನವರಿಯಿಂದಲೇ ದೇವರ ಪ್ರಸನ್ನತೆ ನಿಮ್ಮ ಮುಂದೆ ಹೋಗ್ಲಿಕ್ಕೆ ಪ್ರಾರಂಭವಾಗಿದೆ. ಓ ನಿನ್ನ ಮುಂದೆ ಕಾಣುವ ಈ ಕೆಂಪು ಸಮುದ್ರ ನಿನ್ನ ಮುಂದೆ ನಿಲ್ಲಕ್ಕೆ ಆಗುವುದಿಲ್ಲ. ಮಗನೇ ಮಗಳೇ, ನೀನು ಕಾಣುವ ರೋಗ ನಿನ್ನ ಮುಂದೆ ನಿಲ್ಲಕ್ಕೆ ಆಗುವುದಿಲ್ಲ. ನೀನು ಕಾಣುವ ಪ್ರಾಬ್ಲಮ್ ನಿನ್ನ ಮುಂದೆ ನಿಲ್ಲಕ್ಕೆ ಆಗುವುದಿಲ್ಲ. ಓ ಯಾಕಂತ ಹೇಳಿದ್ರೆ ದೇವರೇ ನಿನ್ನ ಮುಂದೆ ಹೋಗಕ್ಕೆ ಪ್ರಾರಂಭ ಮಾಡಿದ್ದಾನೆ, ದೇವರೇ ಚಲಿಸಲಿಕ್ಕೆ ಪ್ರಾರಂಭ ಮಾಡಿದ್ದಾನೆ. ಮೋಶೆ ಹತ್ರ ದೇವರು ಹೇಳ್ತಾರೆ, ಮೋಶೆ ಏನ್ ನೋಡ್ತಿ, ನಿನ್ನ ಕೈಯಲ್ಲಿ ಏನುಂಟು, ಕೋಲು, ಅದನ್ನು ಚಾಚಿ ವಿಭಾಗ ಮಾಡಿ ಎಂಬುದಾಗಿ ಹೇಳುವಾಗ ಬೈಬಲ್ ಇರ್ತದೆ, ಕೆಂಪು ಸಮುದ್ರ ಏನಾಯ್ತು, ಭಾಗವಾಯಿತು. ಇವತ್ತು ದೇವರ ವಾಕ್ಯ ನಮಗೆ ದೇವರು ಕೊಟ್ಟಿದ್ದಾನೆ ಗೋಲಾಗಿ. ಈ ವಾಕ್ಯ ನಿನ್ನ ಹೃದಯದಲ್ಲಿ ಇರಬೇಕು. ಅಲ್ಲಿ ಈ ವಾಕ್ಯವನ್ನು ನೀನು ಮಾತನಾಡುವಾಗ ದೇವರ ಪ್ರಸನ್ನತೆ ನಿನ್ನ ಮುಂದೆ ಹೋಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ವಾಕ್ಯ ಯಾರಾಗಿದ್ದಾನೆ, ಯೇಸು ಆಗಿದ್ದಾನೆ. ಯೇಸುಗೆ ಇನ್ನೊಂದು ಹೆಸರೇನು, ದೇವರ ವಾಕ್ಯ ಎಂಬುದಾಗಿ ಆತನ ಹೆಸರು. ಪ್ರಕಟಣೆಯಲ್ಲಿ ನಾವು ಕಂಡಿದ್ದೇವೆ, ಆತನ ಇನ್ನೊಂದು ಹೆಸರೇನು, ದೇವರ ವಾಕ್ಯ ಎಂಬುದಾಗಿ ಆತನ ಹೆಸರು. ಈ ವಾಕ್ಯವು ಮತ್ತು ನಿನ್ನಲ್ಲಿ ಇರುವುದರಿಂದ ನಾನು ಹೇಳ್ತೇನೆ, ನಿನ್ನ ಪ್ರಾಬ್ಲಮ್ ಭಯಪಡಬೇಡ, ನಿನ್ನ ದೇವರು ನಿನ್ನ ಸಂಗಡ ಇದ್ದಾನೆ ಎಂಬುದಾಗಿ ನೀನು ಮರೆಯಬೇಡ. ಕೆಲವು ಸಲ ನಮಗೆ ಈ ರೋಗಗಳು ಬರುವಾಗ ದೇವರು ನಮ್ಮ ಜೊತೆ ಇದ್ದಾನೆ ಅಂತ ನಾವು ಏನ್ ಮಾಡ್ತೇವೆ, ಮರೆಯುತ್ತೇವೆ. ನೀವು ನೆಗೆಟಿವ್ ಮಾತನಾಡಿ, ಪಾಸಿಟಿವ್ ಆಗಿ ಮಾತನಾಡಿ. ನಾವು ಯಾವಾಗಲೂ ಪಾಸಿಟಿವ್ ಆಗಿ ಮಾತನಾಡಬೇಕು. ನಾನು ಹೇಳ್ತೇನೆ, ನಿನ್ನ ಜೀವಿತದಲ್ಲಿ ಲೋಕ ಏನ್ ಹೇಳ್ತದೆ ಅದಲ್ಲ, ಡಾಕ್ಟರ್ ಏನ್ ಹೇಳ್ತದೆ ಅದಲ್ಲ, ದೇವರ ವಾಕ್ಯ ಏನ್ ಹೇಳ್ತದೆ ಅದೇ ಅಲ್ಲೆಲ್ಲೂಯಾ. ನಾವು ನಿನ್ನ ಜೀವಿಸಬೇಕಾದದ್ದು ಮನುಷ್ಯನ ಮಾತಿನಿಂದಲ್ಲ, ದೇವರ ಮಾತಿನಿಂದ ನಾವು ಜೀವಿಸಬೇಕಾಗಿದೆ. ಇಲ್ಲಿ ನೋಡಿ, ದೇವರ ಪ್ರಸನ್ನತೆಯೊಂದಿಗೆ ಹೊರಗೆ ಬರುವಾಗ ಅವ್ರಿಗೆ ಏನ್ ಬರ್ತದೆ, ಕೆಂಪು ಸಮುದ್ರ ಬರ್ತದೆ. ಕೆಂಪು ಸಮುದ್ರ ಬರುವಾಗ ಏನಾಯ್ತು, ಅಲ್ಲಿ 114 ಕೀರ್ತನೆ ಅದರಲ್ಲಿ 3ನೇ ವಾಕ್ಯ, ಸಮುದ್ರವು ಕಂಡು ಓಡಿ ಹೋಯಿತು. ಏನಂತೆ, ಸಮುದ್ರವು ಕಂಡು ಓಡಿ ಹೋಯ್ತಂತೆ. ಇದುವರೆಗೆ ಸಮುದ್ರ ಹೋಯ್ತಾ? ಪ್ರೈಸ್ ದಿ ಲಾರ್ಡ್. ಚರಿತ್ರೆಯಲ್ಲಿ ಫಸ್ಟ್ ಟೈಮ್ ದೇವರ ಪ್ರಸನ್ನತೆ ಬರುವಾಗ ಸಮುದ್ರ ನಿಲ್ಲಿಕ್ಕೆ ಆಗಲಿಲ್ಲಂತೆ. ನಾನು ಹೇಳ್ತೇನೆ, ಒಂದು ಸಮುದ್ರವೇ ನಿಲ್ಲಿಕ್ಕೆ ಆಗದಿದ್ರೆ ನಿನ್ನ ಶತ್ರು ನಿನ್ನ ಮುಂದೆ ನಿಲ್ಲಿಕ್ಕೆ ಸಾಧ್ಯವಾ? ನಿನ್ನ ರೋಗ ನಿನ್ನ ಮುಂದೆ ನಿಲ್ಲಿಕ್ಕೆ ಸಾಧ್ಯವಾ? ನಿನ್ನ ವೈರಿ ನಿನ್ನ ಮುಂದೆ ನಿಲ್ಲಿಕ್ಕೆ ಸಾಧ್ಯವಾ? ಯಾಕಂತ ಹೇಳಿದ್ರೆ ನಿನ್ನ ಮುಂದೆ ಹೋಗುವವನು ಸೃಷ್ಟಿಕರ್ತನಾಗಿದ್ದಾನೆ. ನಿನ್ನ ಮುಂದೆ ಹೋಗುವ ದೇವರು ಅವನು ಎಲ್ಲ ದೇವರುಗಳಿಂದ ಮಹಾದೇವರಾಗಿದ್ದಾನೆ. ಆತನು ಸೃಷ್ಟಿಕರ್ತನಾದ್ರಿಂದ ಆತನಿಗೆ ಯಾವ ಕಾರ್ಯವೂ ಅಸಾಧ್ಯವಲ್ಲ. ಇವತ್ತು ನೀವು ಯಾವುದೇ ವಿಷಯದಲ್ಲಿ ನೀವು ಅಸಾಧ್ಯ ಅಂತ ತಿಳಿದುಕೊಳ್ಳೋದಾದ್ರೆ ದೇವರು ಇವತ್ತು ಹೇಳ್ತಾನೆ, ನಿನಗೆ ಸಾಧ್ಯ. ದೇವರು ಇವತ್ತು ಸಾಧ್ಯ ಮಾಡ್ತಾ ಇದ್ದಾನೆ. ನಿನ್ನ ಜೀವಿತದಲ್ಲಿ ಇವತ್ತು ಏನು ಆಗಲಿಲ್ಲ ಅದನ್ನು ದೇವರು ಇವತ್ತು ಸಾಧ್ಯ ಮಾಡ್ಲಿಕ್ಕೆ ಹೋಗ್ತಾ ಇದ್ದಾನೆ. ಆಮೇಲೆ ಹಲ್ಲೆಲೂಯಾ. ಬೈಬಲ್ ಸಮುದ್ರವೇ ಏನಾಯ್ತದೆ, ಓಡಿ ಹೋಯ್ತು. ಯೋರ್ದಾನ್ ಹೊಳೆಯು ಹಿಂದಿರುಗಿತು. ಯೋರ್ದಾನ್ ಹೊಳೆಯು ಹಿಂದಿರುಗಿತು. ಪರ್ವತಗಳು ಟಗರುಗಳಂತೆಯೂ ಗುಡ್ಡಗಳು ಕುರಿಮರಿಗಳಂತೆಯೂ ಹಾರಾಡಿದವು. ನೋಡಿ, ದೇವರ ಪ್ರಸನ್ನತೆಗೆ ಆ ಕೆಂಪು ಸಮುದ್ರ ಸಹ ಓಡಿ ಹೋಯ್ತಂತೆ. ದೇವರ ಪ್ರಸನ್ನತೆಯ ಮುಂದೆ ಅದು ನಿಲ್ಲಿಕ್ಕೆ ಆಗಲಿಲ್ಲ. ಅಲ್ಲಿ ಇವತ್ತು ನಾನು ಹೇಳ್ತೇನೆ, ನೀನು ಸ್ತೋತ್ರದೊಂದಿಗೆ ಎಲ್ಲಿಗೆ ಹೋದರೂ ಸಹ ಅಲ್ಲಿ ದೇವರು ಕಾರ್ಯ ಮಾಡಲಿಕ್ಕೆ ಶುರು ಮಾಡ್ತಾರೆ. ಅಲ್ಲಿ ದೇವರ ಪ್ರಭಾವ ಇಳಿದು ಬರ್ತದೆ, ದೇವರ ಮಹಿಮೆಯಾದ ಕಾರ್ಯಗಳಲ್ಲಿ ಬರ್ತದೆ. ನೋಡಿ, 2 ಪೂರ್ವಕಾಲ ಬರ್ತದೆ 20ನೇ ಅಧ್ಯಾಯ ಅದರಲ್ಲಿ 22ನೇ ವಾಕ್ಯ ನೋಡುವುದಾದ್ರೆ 2 ಪೂರ್ವಕಾಲ ವೃತ್ತಾಂತ, 2 Chronicles chapter 20 verses 22 ಅದರಲ್ಲಿ ನಾವು ನೋಡ್ತೇವೆ ಏನಂತ ಹೇಳಿದ್ರೆ, ಅಲ್ಲಿ ಯೋಶುವ ಪಟ್ಟಣ ವಿರುದ್ಧ ಶತ್ರುಗಳು ಏನ್ ಮಾಡ್ತಾರೆ, ಯುದ್ಧಕ್ಕೆ ಬರ್ತಾರೆ. ಆಗ ಏನಾಗ್ತದೆ, ಅವರು ಉತ್ಸಾಹ ಧ್ವನಿಯಿಂದ ಕೀರ್ತಿಸುವುದಕ್ಕೆ ಪ್ರಾರಂಭಿಸಲು ಯೆಹೋವನು ಯೆಹೂದ್ಯರಿಗೆ ವಿರೋಧವಾಗಿ ಬಂದ ಅಮ್ಮೋನಿಯರನ್ನು, ಮೊವಾಬ್ಯರನ್ನು, ಸೇಯೀರ್ ಪರ್ವತದವರನ್ನು ನಶಿಸುವುದಕ್ಕೋಸ್ಕರ ಅವರಲ್ಲಿ ಹೊಂಚು ಹಾಕುವವರನ್ನು ಇರಿಸಿದ್ದರಿಂದ ಅಮ್ಮೋನಿಯರು, ಮೊವಾಬ್ಯರು ಸೇಯೀರ್ ಪರ್ವತದವರ ಮೇಲೆ ಬಿದ್ದು ಅವರನ್ನು ಪೂರ್ಣವಾಗಿ ಸಂಹರಿಸಿ ಬಿಟ್ಟರು. ಅವರನ್ನು ಮುಗಿಸಿಬಿಟ್ಟ ಮೇಲೆ ತಾವೇ ಒಬ್ಬರನ್ನೊಬ್ಬರು ಕೊಲ್ಲುವುದಕ್ಕೆ ಪ್ರಾರಂಭಿಸಿದರು. ಇವರು ಏನ್ ಮಾಡಿದ್ರು, ಯುದ್ಧ ಮಾಡಲಿಲ್ಲ, ಇವರು ಏನ್ ಮಾಡಿದ್ರು, ಸ್ತೋತ್ರ ಮಾಡಿದ್ರು. ಅಲ್ಲಿ ದೇವರನ್ನು ಆರಾಧನೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ರು.
ಇವತ್ತು ನಾನು ಹೇಳ್ತೇನೆ, ನೀನು ಸಹ ದೇವರನ್ನು ಆರಾಧನೆ ಮಾಡುವಾಗಲೇ ದೇವರ ಪ್ರಸನ್ನತೆ ಅಲ್ಲಿ ಇಳಿದು ಬರ್ತದೆ. ಎಷ್ಟು ಜನ ನಂಬ್ತಾರೆ? ಆರಾಧನೆ ಎಂಬುದು ಯಾವುದು ಗೊತ್ತಿಲ್ಲ, ವಾಕ್ಯಕ್ಕೆ ಸಿದ್ಧಪಡಿಸುವ ಗ್ರೌಂಡ್ ಆಗಿದೆ. ಆಮೇಲೆ ಅಲ್ಲಿ ನೋಡಿ, ಯಾವಾಗ ಸಹ ನೋಡಿ, ದೇವರ ಆರಾಧನೆ ನಂತರ ವಾಕ್ಯ ಕೊಡುವುದಾದ್ರೆ ಆ ವಾಕ್ಯದಲ್ಲಿ ಶಕ್ತಿ ಉಂಟು. ಅಲ್ಲಿ ಅದು ಪ್ರಿಪೇರ್ ಮಾಡೋದು, ಗ್ರೌಂಡ್ ಅನ್ನು ಪ್ರಿಪೇರ್ ಮಾಡೋದು. ಅಲ್ಲಿ ಆ ಒಂದು ಗ್ರೌಂಡ್ನೊಳಗೆ ದೇವರ ವಾಕ್ಯ ಹೋಗುವಾಗಲೇ ಅದ್ಭುತಗಳು ನಡೆಯುತ್ತದೆ. ಇವತ್ತು ನಾನು ಹೇಳ್ತೇನೆ, ನಿನ್ನ ಒಳಗೆ ಆ ವಾಕ್ಯ ಇವತ್ತು ಕಾರ್ಯ ಮಾಡಲಿಕ್ಕೆ ಹೋಗ್ತಾ ಉಂಟು. ನೀನು ಕಾಣುವ ಆ ಕೆಂಪು ಸಮುದ್ರ ನಿನ್ನ ಮುಂದೆ ನಿಲ್ಲಿಕ್ಕೆ ಆಗುವುದಿಲ್ಲ. ಕೆಂಪು ಸಮುದ್ರ ಓಡ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಯಾಕೆ ಗೊತ್ತಿಲ್ಲ? ನೀನು ಸ್ತೋತ್ರದೊಂದಿಗೆ ಪ್ರವೇಶ ಮಾಡಲಿಕ್ಕೆ ಹೋಗ್ತಾ ಇದ್ದೀವಿ. ಎಷ್ಟು ಜನ ನಂಬ್ತೀರಿ? ಈ ಜನವರಿ ತಿಂಗಳಲ್ಲಿ ಒಂದು ತೀರ್ಮಾನ ತೆಗೆದುಕೊಳ್ಳುವ, ಈ ಜನವರಿಯಿಂದ ನಾನು ಡಿಸೆಂಬರ್ ತನಕ ದೇವರನ್ನು ಆರಾಧನೆ ಮಾಡಿ ಹೋಗುತ್ತಾ ಇದ್ದೇನೆ. ನನ್ನ ವಿರುದ್ಧ ಕೆಂಪು ಸಮುದ್ರ ಬಂದರೂ ಸಹ ನನಗೆ ಭಯ ಇಲ್ಲ. ನನ್ನ ವಿರುದ್ಧ ಯೋರ್ದಾನ್ ಬಂದರೂ ಭಯವಿಲ್ಲ. ನನ್ನ ವಿರುದ್ಧ ಗುಡ್ಡಗಳು ಬಂದರೂ ಸಹ ಭಯವಿಲ್ಲ. ಯಾಕೆಂದ್ರೆ ನನ್ನ ಮುಂದೆ ಯೇಸು ಕ್ರಿಸ್ತರು ಹೋಗುತ್ತಿದ್ದಾರೆ ಎಂಬುದಾಗಿ ಎಷ್ಟು ಜನ ನಂಬ್ತೀರಿ? ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಅಲ್ಲಿ ನೋಡಿ, ಅದು ಓಡಿ ಹೋಯಿತು ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ನಂತರ ವಾಕ್ಯ ಓದಿರೋ ಪ್ರೈಸ್ ದಿ ಲಾರ್ಡ್ 114 ಸಮುದ್ರವೇ ನಿನಗೇನಾಯಿತು? ನೋಡಿ, ಸಮುದ್ರವೇ ನಿನಗೇನಾಯಿತು? ಅಲ್ಲಿ ಒಂದು ಪ್ರಶ್ನೆ. ಅಂದ್ರೆ ಚರಿತ್ರೆಯಲ್ಲಿ ಇದುವರೆಗೆ ಸಮುದ್ರ ವಿಭಾಗವಾದದ್ದು ಇರ್ಲೇ ಇಲ್ಲ. ಅಲ್ಲಿ ಪ್ರಶ್ನೆ, ಸಮುದ್ರವೇ ನಿನಗೇನಾಯಿತು? ಯಾಕೆ ಓಡಿ ಹೋಗುತ್ತಿ? ಯಾಕೆ ಓಡಿ ಹೋಗುತ್ತಿ? ಯಾಕೆ ಪ್ರಶ್ನೆ ಅಲ್ಲಿ. ಅಂದ್ರೆ ಸಮುದ್ರವನ್ನು ಸೃಷ್ಟಿ ಮಾಡಿದ್ಯಾರು? ದೇವರು. ಹಾಗಾದ್ರೆ ಸೃಷ್ಟಿಯ ವಸ್ತುಗಳೆಲ್ಲ ಯಾರ ಮಾತು ಕೇಳ್ತದೆ? ಯೇಸು ಸ್ವಾಮಿಯ ಮಾತನ್ನು ಕೇಳ್ತದೆ. ಆಮೇಲೆ ಇವತ್ತು ನಿಮ್ಮ ಅಂಗಗಳನ್ನು ಕ್ರಿಯೇಟ್ ಮಾಡಿದ್ಯಾರು? ದೇವರು. ಇವತ್ತು ನಿಮ್ಮ ಅಂಗಗಳು ಯಾರ ಮಾತು ಕೇಳ್ತದೆ? ಇವತ್ತು ಎಷ್ಟು ಜನ ನಂಬ್ತಾರೆ? ಹಲ್ಲೆಲೂಯಾ. ನಾನು ಭಯ ಪಡುವುದಿಲ್ಲ, ಹೇಳ್ರಿ, ನಾನು ಭಯ ಪಡುವುದಿಲ್ಲ. ನನ್ನ ರೋಗಕ್ಕೆ ನಾನು ಭಯ ಪಡುವುದಿಲ್ಲ. ಯಾಕೆ ಗೊತ್ತಿಲ್ಲ? ರೋಗಕ್ಕೆ ನನ್ನಲ್ಲಿ ಸ್ಥಳ ಇಲ್ಲ. ನನ್ನ ಒಳಗೆ ದೇವರ ಪ್ರಸನ್ನತೆ ಉಂಟು, ದೇವರ ಸಾನ್ನಿಧ್ಯ ನನ್ನವಲ್ಲೇ ಉಂಟು. ಅಲ್ಲಿ ವಾಕ್ಯ ಇರ್ತದೆ, ಪುನಃ ಓದಿ ಅಂತೆ. ಪ್ರೈಸ್ ದಿ ಲಾರ್ಡ್. ಸಮುದ್ರವೇ ನಿನಗೇನಾಯಿತು? ನಿನಗೇನಾಯಿತು? ಯಾಕೆ ಓಡಿ ಹೋಗುತ್ತಿ? ಯಾಕೆ ಓಡಿ ಹೋಗುತ್ತಿ? ಯೋರ್ದನೇ ಯಾಕೆ ಹಿಂದಿರುಗುತ್ತಿ? ಯೋರ್ದನೇ ಯಾಕೆ ಹಿಂದಿರುಗುತ್ತಿ? ಪರ್ವತಗಳೇ ನೀವು ಟಗರುಗಳಂತೆಯೂ, ಗುಡ್ಡಗಳೇ ನೀವು ಕುರಿಮರಿಗಳಂತೆಯೂ ಹಾರಾಡುತ್ತೀರಿ. ಯಾಕೆ ಹಾರಾಡುತ್ತೀರಿ? ಅಲ್ಲೆಲ್ಲ ಪ್ರಶ್ನೆ ಉಂಟು. ಅಂದ್ರೆ ಸೃಷ್ಟಿಯ ವಸ್ತುಗಳು ದೇವರ ಪ್ರಸನ್ನತೆ ಮುಂದೆ ನಿಲ್ಲಿಕ್ಕೆ ಆಗುವುದಿಲ್ಲ. ಇವತ್ತೆಲ್ಲ ಜಾತಕ ನೋಡ್ತಾರೆ. ಜಾತಕ ಯಾವುದನ್ನು ನೋಡಿ ಮಾಡುವುದು? ನಕ್ಷತ್ರವನ್ನೆಲ್ಲ ನೋಡಿ. ಅದು ಯಾರು ಸೃಷ್ಟಿ ಮಾಡುದು? ದೇವರ ಸೃಷ್ಟಿ ಮಾಡುವುದು. ನೋಡಿ, ಅನ್ಯರಿಗೆಲ್ಲ ಜಾತಕ ಎಲ್ಲ ಅದು ಸತ್ಯವೇ ಆಗಿರ್ತದೆ, ಆದ್ರೆ ನಮಗೆ ಅದು ನಡೆಯುವುದಿಲ್ಲ. ಯಾಕೆ ಗೊತ್ತಿಲ್ಲ? ದೇವರು ನಮ್ಮ ಒಳಗೆ ವಾಸ ಮಾಡ್ತಾರೆ. ಅಲ್ಲಿ ದೇವರು ನಮ್ಮ ಒಳಗೆ ವಾಸ ಮಾಡಿದ್ರಿಂದ ನಾವು ಯಾರಾದೆವು? ದೇವರ ಮಕ್ಕಳಾಗಿದೆವು. ಅಥಾರಿಟಿ ಆಗಿ ಬಂತು, ನನಗೆ ಬಂತು. ಹಾಗಾಗಿ ಯೋಶುವ ಸೂರ್ಯನಿಗೆ ಹೇಳ್ತಾರೆ, ಏ ಸೂರ್ಯನೇ ನಿಲ್ಲು ಎಂಬುದಾಗಿ ಹೇಳುವಾಗ ಯಾವುದಕ್ಕೆ ಸೂರ್ಯ ಏನಾಯ್ತು? ಯೋಶುವನ ಮಾತು ಕೇಳಿತು. ನೋಡಿ, ಹಾಗಾದ್ರೆ ನಮ್ಮ ಮಾತು ಸೂರ್ಯ ಕೇಳ್ತದೆ, ನಮ್ಮ ಮಾತು ಚಂದ್ರ ಕೇಳ್ತದೆ, ನಮ್ಮ ಮಾತು ರೋಗ ಕೇಳ್ತದೆ, ನಮ್ಮ ಮರ ಕೇಳ್ತದೆ, ಬಂಡೆ ಕೇಳ್ತದೆ, ಸಮುದ್ರ ಕೇಳ್ತದೆ. ಇವತ್ತು ನಿನ್ನ ಜೀವಿತದಲ್ಲಿ ಕೆಲವೊಂದು ಅಡ್ಡಗೋಡೆ ಯಾವುದಾದ್ರೂ ಸಹ ನಿನ್ನ ಬಾಯಿಂದ ಮಾತನಾಡು, ಅಗಲವಾಗಿ ಬಾಯಿ ತೆರೀರಿ. ಆಗ ದೇವರ ಒಂದು ಮಹಿಮೆಯ ಸಾನ್ನಿಧ್ಯದಿಂದ ಅದು ವಿಭಾಗವಾಗುವುದನ್ನು ನೀವು ಕಾಣಲಿಕ್ಕೆ ಹೋಗ್ತಾ ಇದ್ದೀರಿ. ಅಲ್ಲಿ ಸಮಸ್ಯೆಯನ್ನು ನೀನು ಗದರಿಸಬೇಕು. ಅಲ್ಲಿ ಗದರಿಸಲಿಕ್ಕೆ ನಮಗೆ ಏನಿಲ್ಲ, ಆತ್ಮವಿಶ್ವಾಸವಿಲ್ಲ. ಇವತ್ತು 2024 ಜನವರಿಯಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ, ನೀವು ಆತ್ಮವಿಶ್ವಾಸದಿಂದ ಜೀವಿಸಬೇಕು. ಯಾಕೆ ಗೊತ್ತಿಲ್ಲ? ದೇವರ ಪ್ರಸನ್ನತೆ ಮುಂದೆ ಯಾವುದು ನಿಲ್ಲಕ್ಕೆ ಸಾಧ್ಯ ಇಲ್ಲ. ದೆವ್ವಗಳು ಏನ್ ಮಾಡ್ತದೆ? ದೆವ್ವಗಳು ಎದುರಿ ನಡುಗುತ್ತದೆ ಅಂತ. ದೆವ್ವಗಳಿಗೆ ನಂಬಿಕೆ ಉಂಟಾ? ಹಾಗಾದ್ರೆ ದೆವ್ವಗಳಿಗೆ ನಂಬಿಕೆ ಉಂಟು. ನಂಬಿಕೆ ಇದ್ರೆ ಸಾಲುವುದಿಲ್ಲ. ನಂಬಿಕೆ ಯಾವುದರಲ್ಲಿ ತೋರಿಸಬೇಕು? ಕ್ರಿಯೆಯಲ್ಲಿ ತೋರಿಸಬೇಕು. ಯಾವಾಗ ಸಹ ನಾವು ಆಕ್ಷನ್ ಅಲ್ಲಿ ತೋರಿಸಬೇಕು. ನೀನು ಯಾವಾಗ ಕ್ರಿಯೆಯಲ್ಲಿ ತೋರಿಸ್ತಿ, ಅದೇ ದೇವರು ಇಷ್ಟಪಡುವವನಾಗಿದ್ದಾನೆ. ಅಬ್ರಹಾಮನ ನಂಬಿಕೆ ಕ್ರಿಯೆಯಲ್ಲಿ ತೋರಿಸಿದ. ನಮ್ಮ ಜೀವಿತದ ಆತ್ಮಿಕ ಜೀವಿತ ಅದು ಸಾಧಾರಣ ಜೀವಿತ, ಅದು ಕ್ರಿಯೆಯಲ್ಲಿ ತೋರಿಸುವ ಜೀವಿತವಾಗಿದೆ. ಯಾವುದೇ ಬರಲಿ, ಯಾವುದೇ ಶತ್ರು ಬರಲಿ, ನೀವು ಭಯಪಡುವ ಅಗತ್ಯ ಇಲ್ಲ. ಶತ್ರುವಿನ ಮೇಲೆ ದೇವರು ನಿಮಗೆ ಅಧಿಕಾರವನ್ನು ಕೊಟ್ಟಿದ್ದಾನೆ. ಅದಕ್ಕೆ ಸ್ವಾಮಿ ಪರಲೋಕದಲ್ಲಿ ಭೂಲೋಕದಲ್ಲಿಯೂ ಎಲ್ಲ ಅಧಿಕಾರ ನಾನು ನಿಮಗೆ ಕೊಡಲ್ಪಟ್ಟಿದ್ದೇನೆ. ಹಾಗಾದ್ರೆ ಇವತ್ತು ದೇವರಿಗೆ ಅಧಿಕಾರ ಕೊಟ್ಟದಿಂದ ತನ್ನ ಮಕ್ಕಳಿಗೆ ಅದನ್ನು ಕೊಟ್ಟಿದ್ದಾನೆ. ಹಾಗಾಗಿ ಭಯಪಡುವುದು ಅಗತ್ಯ ಇಲ್ಲ. ಅಲ್ಲಿ ವಾಕ್ಯ ಇರ್ತದೆ ಏನಂತ ಹೇಳಿದ್ರೆ, ನಾನು ಮುಂದೆ ಹೋಗ್ತೇನೆ, ನಿಲ್ಲಿಸ್ತೇನೆ. 114 ಭೂಲೋಕವೇ ಕರ್ತನು ಪ್ರತ್ಯಕ್ಷನಾಗಿದ್ದಾನೆ. ಕರ್ತನು ಪ್ರತ್ಯಕ್ಷನಾಗಿದ್ದಾನೆ. ಯಾಕೋಬನ ದೇವರು ನಿನ್ನ ಮುಂದೆ ಇದ್ದಾನೆ. ಯಾಕೋಬನ ದೇವರು ನಿನ್ನ ಮುಂದೆ ಇದ್ದಾನೆ.
ಕಂಪಿಸು. ಹಾಗಾದ್ರೆ ಈ ಸಮುದ್ರ ಓಡಲಿಕ್ಕೆ ಕಾರಣ ಏನು? ದೇವರು ಅವರ ಮುಂದೆ ಇದ್ದಾರೆ, ದೇವರ ಪ್ರಸನ್ನತೆ ಅವರ ಮುಂದೆ ಇದೆ. ಅದಕ್ಕೆ ಗೊತ್ತಾಗ್ಲಿಲ್ಲ ಯಾಕೆ ಓಡ್ತಾ ಉಂಟು ಎಂಬುದಾಗಿ. ಇವತ್ತು ನಾನು ಹೇಳ್ತೇನೆ, ನಿನ್ನ ಮುಂದೆ ದೆವ್ವ ಓಡುದಾದ್ರೆ ಅದು ನಿನ್ನ ಪವರ್ ಅಲ್ಲ, ದೇವ ನಿನ್ನೊಳಗಿದ್ದಾನೆ. ಎಷ್ಟು ಜನ ಬಿಲೀವ್ ಮಾಡ್ತೀರಿ? ಆಮೇಲೆ ನಾವು ಎನಿಸ್ತೇವೆ ಹೇಗಪ್ಪ ಇದು ಓಡಿತಿ ಎಂಬುದಾಗಿ. ಆಮೇಲೆ ಅಲ್ಲೆಲ್ಲ ಯಾಕೆ ಗೊತ್ತಿಲ್ಲ, ಯೇಸು ಕ್ರಿಸ್ತ ನಮ್ಮೊಳಗಿದ್ದಾನೆ. ನಾನು ಹೇಳ್ತೇನೆ, ದೇವರು ನಿಮ್ಮ ಸಂಗಡ ಇದ್ದಾರೆ, ನಿಮ್ಮನ್ನು ಎದುರಿಸುವವರು ಯಾರು? ವಾಕ್ಯವನ್ನು ಡಿಕ್ಲೇರ್ ಮಾಡಿ, ವಾಕ್ಯವನ್ನು ಮಾತನಾಡಿ. ಕೆಂಪು ಸಮುದ್ರ ಅಲ್ಲ, ಯಾವ ರೋಗ ನಿನ್ನ ಮುಂದೆ ಆಗುವುದಿಲ್ಲ. ನೆಗೆಟಿವ್ ಅನ್ನು ಥಾಟ್ ಅನ್ನು ಬಂದ್ ಮಾಡಿ ಇವತ್ತಿನಿಂದ. ಅಲ್ಲಿ ಏನು ಡಾಕ್ಟರ್ ಹೇಳಿದ್ದಾರೆ ಅದಲ್ಲ ನನ್ನ ರಿಪೋರ್ಟ್. ನನ್ನ ರಿಪೋರ್ಟ್ ಅಲ್ಲಿ ದೇವರು ನನಗೆ ಆರೋಗ್ಯವನ್ನು ಕೊಟ್ಟಿದ್ದಾನೆ. ನೀನು ಯಾವಾಗ ಅದು ಕನ್ಫೆಸ್ ಮಾಡ್ತೀಯ, ಹೃದಯದಲ್ಲಿ ನಂಬಿ ಕನ್ಫೆಸ್ ಮಾಡ್ತೀಯ, ದೇವರು ಅಸಾಧ್ಯವಾದ ಕಾರ್ಯ ಸಾಧ್ಯ ಮಾಡುತ್ತಾನೆ. ಇಸ್ರೇಲ್ ಮಕ್ಕಳು ಐಗುಪ್ತದಿಂದ ಬಿಡುಗಡೆ ಮಾಡುವಾಗ ಕಾನಾನ್ ದೇಶ ವಾಗ್ದಾನ ಮಾಡಿದರು. ಆದರೆ ಕೆಂಪು ಸಮುದ್ರ ಬಂತು, ಅದು ವಿಭಾಗವಾಯಿತು. ಯೋರ್ದಾನ್ ಬಂತು, ವಿಭಾಗವಾಯಿತು. ಯೆರಿಕೋ ಕೋಟೆ ಬಂತು, ವಿಭಾಗವಾಯಿತು. ಆದರೆ ಎಲ್ಲದರಲ್ಲಿ ದೇವರು ನಡೆಸಿದರೆ ಇವತ್ತು ನಿಮ್ಮ ಜೀವಿತದಲ್ಲಿ ಕೆಲವೊಂದು ಸಮಸ್ಯೆಗಳು ಬರ್ತದೆ. ಆದರೆ ನಿನ್ನ ನಂಬಿಕೆಯನ್ನು ಕಡಿಮೆ ಮಾಡಬಾರದು. ನಿನ್ನ ನಂಬಿಕೆಯಿಂದ ಅದನ್ನು ಎದುರಿಸುವಾಗ ದೇವರು ದೊಡ್ಡ ಕಾರ್ಯವನ್ನು ಮಾಡುತ್ತಾನೆ. ಅಲ್ಲಿ ವಾಕ್ಯ ಇರ್ತದೆ, ಭೂಲೋಕವೇ ಕರ್ತನು ಪ್ರತ್ಯಕ್ಷನಾಗಿದ್ದಾನೆ, ಯಾಕೋಬನ ದೇವರು ನಿನ್ನ ಮುಂದೆ ಇದ್ದಾನೆ, ಕಂಪಿಸು ಎಂಬುದಾಗಿ. ಕಂಪಿಸು ಅಂದ್ರೆ ಹೇಳಿದ್ರೇನು? ನೀನು ಭಯಪಡಬೇಕು ಎಂಬುದಾಗಿ. ನಾವು ದೇವರಿಗೆ ಮಾತ್ರ ಭಯಪಡಬಾರದು. ಯಾವ ರೋಗಕ್ಕೆ ಭಯಪಡುವುದು ಬೇಡ, ಯಾವ ಶತ್ರುವಿಗೆ ಭಯಪಡಬೇಡ. ಯಾಕಂದ್ರೆ ಕರ್ತನಿನ ಸಂಗಡ ಇದ್ದಾನೆ. ಆಮೇಲೆ ಕೊನೆಯದಾಗಿ, ಆತನು ಬಂಡೆಯನ್ನು ಕೆರೆಯನ್ನಾಗಿಯೂ, ಆತನು ಬಂಡೆಯನ್ನು ಕೆರೆಯನ್ನಾಗಿಯೂ, ಶಿಲೆಯನ್ನು ಬುಗ್ಗೆಯನ್ನಾಗಿಯೂ ಮಾರ್ಪಡಿಸುತ್ತಾನೆ. ನೋಡಿ, ಬಂಡೆ ಬದಲಾಗ್ಲಿಕ್ಕೆ ಸಾಧ್ಯವ? ಬಂಡೆ ಬದಲಾಗ್ಲಿಕ್ಕೆ ಸಾಧ್ಯವ? ಇಲ್ಲ. ಆದ್ರೆ ದೇವರು ವಾಕ್ಯ ಇರ್ತದೆ, ಬಂಡೆಯನ್ನು ಕೆರೆಯನ್ನಾಗಿ ಮಾಡ್ತಾನಂತೆ. ಯೇಸುವಿಗೆ ಸಾಧ್ಯವೇ? ನಾನು ಹೇಳ್ತೇನೆ, ಕೆಲವು ವ್ಯಕ್ತಿಗಳು ಬದಲೇ ಆಗುವುದಿಲ್ಲ. ಅವರ ಹೃದಯ ಏನಾಗಿರ್ತದೆ? ಕಠೋರವಾಗಿರ್ತದೆ. ಆದರೆ ದೇವರಿಗೆ ಅವರನ್ನು ಬದಲು ಮಾಡಲಿಕ್ಕೆ ಸಾಧ್ಯ. ಎಷ್ಟು ಜನ ನಮಗೆ ಅಲ್ಲೇ ಇವತ್ತು ನಾನು ಹೇಳ್ತೇನೆ, ಸೌಲನನ್ನು ಪೌಲನನ್ನಾಗಿ ಮಾಡಿದೆಯಾ ದೇವರೇ? ಇವತ್ತು ನಿಮ್ಮ ಕುಟುಂಬದಲ್ಲಿ, ನಿಮ್ಮ ನೀವು ಸುತ್ತಮುತ್ತಲ ಕಾಣುವ ವ್ಯಕ್ತಿಗಳು ಎಷ್ಟೇ ಬಂಡೆಯಾಗಿದ್ರು ಸಹ ಇವತ್ತು ದೇವರ ಆತ್ಮನು ಮಾತನಾಡ್ತಿದ್ದಾನೆ. ನೀನು ಮನೆಗೆ ಹೋಗುವಾಗ, ನೀನು ದೇವರ ಪ್ರಸನ್ನತೆ ಮುಂದೆ ಆಗುವಾಗ ಅವರ ಬಂಡೆಯನ್ನು ತೆಗೆದು ಆತನ ಕೆರೆಯನ್ನಾಗಿ ಮಾರ್ಪಡಿಸ್ತಾನೆ. ನಮ್ಮ ದೇವರು ಮಾರ್ಪಾಡಾದ ದೇವರೇ. ಆದ್ರೆ ದೇವರು ನಿನಗೋಸ್ಕರ ಕೆಲವೊಂದು ಮಾರ್ಪಾಡು ಮಾಡ್ತಾನೆ. ಅಲ್ಲೇ ನಿನಗೋಸ್ಕರ, ನಿನ್ನ ಕುಟುಂಬಕ್ಕೋಸ್ಕರ, ನಿನ್ನ ಮಕ್ಕಳಿಗೋಸ್ಕರ ಆತನು ಕೆಲವೊಂದು ಮಾರ್ಪಾಡು ತರ್ತಾನೆ. ನೀನು ನೆನೆಸಿದ ಹಾಗೆ ಅಲ್ಲ, ದೇವರ ಯೋಜನೆ ದೊಡ್ಡದಾಗಿದೆ. ಅಲ್ಲಿ ಬಂಡೆಯನ್ನು ಏನು ಮಾಡ್ತಾರೆ? ಹಿರಿಯನಾಗಿ ಮಾಡ್ತಾನೆ. ಮತ್ತೆ ಶಿಲೆಯನ್ನು ಬುಗ್ಗೆಯನ್ನಾಗಿಯೂ, ಶಿಲೆಯನ್ನು ಬುಗ್ಗೆಯಾಗಿ. ಶಿಲೆ ಅಂತ ಹೇಳಿದ್ರೆ ಏನು? ಅದು ಸ್ಟ್ಯಾಚ್ಯೂ, ಅದು ಅಲ್ಲಾಡುವುದಿಲ್ಲ. ಬಟ್ ಅದರಲ್ಲಿ ಒಂದು ಚಲನೆ ದೇವರು ಮಾಡಲಿಕ್ಕೆ ಹೋಗ್ತಾರೆ. ಎಷ್ಟು ಜನ ನಂಬ್ತೀನಿ? ಅಲ್ಲಿ ಇವತ್ತು 2026 ಜನವರಿ ತಿಂಗಳಂದು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ, ಯಾವುದು ತಟಸ್ಥವಾಗಿತ್ತು ಇದುವರೆಗೆ ನಿನ್ನ ಜೀವಿತದಲ್ಲಿ ಅದು ಸಿಕ್ಕುವುದಿಲ್ಲ, ಅದು ನಡೆಯುವುದಿಲ್ಲ ಎಂಬುದಾಗಿ ನೀನು ಆಲೋಚನೆ ಮಾಡುವುದಾದ್ರೆ ದೇವರಾತ್ಮ ಇವತ್ತು ಮಾತನಾಡ್ತಿದ್ದಾನೆ. ಆತನ ಪ್ರಸನ್ನತೆ ಮುಂದೆ ಅಸಾಧ್ಯವಾದ ಕಾರ್ಯವನ್ನು ದೇವರು ಸಾಧ್ಯ ಮಾಡಲಿಕ್ಕೆ ಹೋಗ್ತಾರೆ. ನೀನು ಭಯಪಡುವ ಅಗತ್ಯ ಇಲ್ಲ. ದೇವರ ಮುಂದೆ ಇದ್ದಾರೆ, ನಿನ್ನ ಮುಂದೆ ಇದ್ದಾರೆ. ದೇವರ ಸಾನ್ನಿಧ್ಯ ನಿನ್ನ ಮುಂದೆ ಉಂಟು. ಹಲ್ಲೆಲೂಯಾ. ಯೋರ್ದಾನ್ ಮುಂದೆ ದೇವರ ಮಂಜೂಷ ತಂದಾಗ ಅದು ಹರಿಯುವುದು ಸ್ಟಾಪ್ ಆಯ್ತಂತೆ. ಅದು ಕಾಲಿಡುವ ಮುಂದಲೇ ಏನಾಗ್ತಿತ್ತು? ಅಟ್ಟಹಾಸ ಮಾಡ್ತಿದ್ದಂತೆ. ಯಾವಾಗ ಕಾಲಿಟ್ರು ಆಗ ಅದು ತಟಸ್ಥವಾಗಿ. ಇವತ್ತು ನಾನು ಹೇಳ್ತೇನೆ, ಸಮಸ್ಯೆ ಮುಂದೆ ದೇವರು ಓಡ್ಲಿಕ್ಕೆ ಏನಿಲ್ಲ, ಸಮಸ್ಯೆ ಮುಂದೆ ಹೋಗಿ ನಿಲ್ಲಿಕ್ಕೆ ಅಂತ ಇದ್ದಾರೆ. ಇವತ್ತು ನೀನು ಯಾವುದೇ ಸಮಸ್ಯೆ ಕಾಣುವುದಾದ್ರೆ ನೀನು ಅದರ ಮುಂದೆ ನಿಂತೆ ಸಾಕು. ಯೆಹೋವನ ಪ್ರಸನ್ನತೆ ನಿನ್ನ ಜೊತೆ ಇರುವುದರಿಂದ ಅದು ನಿನ್ನ ಮುಂದೆ ನಿಲ್ಲಿಕ್ಕೆ ಸಾಧ್ಯವೇ ಇಲ್ಲ. ಹಲ್ಲೆಲೂಯಾ. ಕರ್ತನಿಗೆ ಸ್ತೋತ್ರವಾದ ಫಲವಾಗಿ ನಂಬ್ತೇನೆ. ಇವತ್ತು ಕರ್ತ ನಿಮ್ಮೊಂದಿಗೆ ಮಾತನಾಡಿದ ಪ್ರಕಾರ ಹಲ್ಲೆಲೂಯಾ, ದೇವರು ದೊಡ್ಡ ಕಾರ್ಯವನ್ನು ಆತನು ಮಾಡುತ್ತಾನೆ. ಇಲ್ಲಿ ನಾವು ನೋಡುತ್ತೇವೆ, ಅಲ್ಲಿ ಐಗುಪ್ತ ದೇಶದಿಂದ ಹೊರಗೆ ಬರುವಾಗ ದೇವರ ಪ್ರಸನ್ನೆಯ ಮೂಲಕ ಏನಾಗ್ತದೆ? ಕೆಂಪು ಸಮುದ್ರ ಏನಾಯಿತು? ಅದು ಬದಲಾಯಿತು. ಕೆಂಪು ಸಮುದ್ರವೇ ಬದಲಾಯಿತು. ಅದರ ಶಕ್ತಿಯನ್ನು ಕಳೆದುಕೊಂಡಿತ್ತು. ಅಲ್ಲಿ ಒಂದು ಮಾರ್ಗ ಗಾಳಿ ಬೀಸಿ ಅದೇನಾಯ್ತು? ಒಣನೆಲವಾಯಿತು ಅಂತ ಬೈಬಲ್ ಹೇಳ್ತದೆ. ಆದರೆ ಶತ್ರು ನೆನೆಸಿದೆಯೇನು? ಐಗುಪ್ತದಿಂದ ಅವರನ್ನು ಹಿಂದಟ್ಟುವಾಗ ಶತ್ರು ನೆನೆಸಿಯೇನು? ಇವರು ನನ್ನ ಕೈಗೆ ಸಿಗ್ತಾರೆ, ಇವರು ತಪ್ಪಾದ ಮಾರ್ಗದಲ್ಲಿ ಹೋದ್ರು, ಇವರು ಹೋದ್ರೆ ಎಲ್ಲೇ ತನಕ ಹೋಗ್ತಾರೆ? ಕೆಂಪು ಸಮುದ್ರದ ಮಧ್ಯ ತನಕ ಮಾತ್ರ ಹೋಗ್ತಾರೆ, ಅದಕ್ಕಿಂತ ಆಚೆ ಹೋಗ್ಲಿಕ್ಕೆ ಸಾಧ್ಯವಿಲ್ಲ. ಇವತ್ತು ನಿನ್ನ ಜೀವಿತದಲ್ಲಿ ಸಹ ಶತ್ರು ಕೆಲವೊಂದು ನೆಲೆಸಿದ್ರೆ ಅದು ನಡೆಯುವುದಿಲ್ಲ.
ಅಲ್ಲಿ ಇವತ್ತು ನಾನು ಹೇಳ್ತೇನೆ, ಕೀರ್ತನೆ ಇವತ್ತು ಪುಸ್ತಕದಲ್ಲಿ ಮಾತನಾಡಿದ ಪ್ರಕಾರ ಹಾನಿಯನ್ನು ಹಡೆಯಬೇಕೆಂಬುದಾಗಿ ಅವರು ಅಪೇಕ್ಷಿಸಬಹುದು, ಆದರೆ ಅವರು ಶೂನ್ಯವನ್ನು ಹಿಡಿಯುವಂತೆ ದೇವರು ಮಾಡ್ತಾರೆ. ಹಲ್ಲೆಲೂಯ. ಯಾವ ಕೆಂಪು ಸಮುದ್ರ ಇಸ್ರೇಲ್ ಮಕ್ಕಳಿಗೆ ಆಶೀರ್ವಾದವಲ್ಲ ಎಂಬುದಾಗಿ ಶತ್ರು ನೆನೆಸಿದ, ಅದೇ ಕೆಂಪು ಸಮುದ್ರದಲ್ಲಿ ಯಾರು ನಾಶವಾದ? ಫರೋಹನ ನಾಶವಾದ. ಹಲ್ಲೆಲೂಯ. ಫರೋಹನ ನಾಶವಾದ. ಇಸ್ರೇಲರು ಕಣ್ಣಾರೆ ಕಂಡರಂತ ಬೈಬಲ್ ಇರ್ತದೆ. ಇವತ್ತು ನಾನು ಹೇಳ್ತೇನೆ, ನಿನ್ನ ವಿರುದ್ಧ ಯಾವ ಶತ್ರು ನಿನ್ನ ವಿರುದ್ಧವಾಗಿ ಇವತ್ತು ಅಟ್ಟಹಾಸ ಮಾಡಿ ಬರುವುದಾದ್ರೆ ನಿನ್ನ ಕಣ್ಣೆದುರಲ್ಲಿ ಅವನನ್ನು ದೇವರು ನಾಶವಾಗುವಂತೆ ಮಾಡಿ ನೀನು ಜಯೋತ್ಸವದಿಂದ ಮುಂದೆ ಹೋಗುವಂತೆ ದೇವರು ಮಾಡುತ್ತಾನೆ. ನನ್ನ ಪರವಾಗಿ ನಂಬ್ತೇನೆ. ಈ ವಾಕ್ಯ ಹೇಳುವಾಗಲೇ ದೇವರಾತ್ಮನ ಕೆಲವರ ವಿಷಯದಲ್ಲಿ ಮಾತನಾಡ್ತಿದ್ದಾನೆ. ನೀವು ಯಾವ ವಿಷಯಕ್ಕೆ ಭಯಪಡುವಾಗತ್ತಿಲ್ಲ, ದೇವರ ಪ್ರಸನ್ನತೆ ನಿಮ್ಮ ಮುಂದೆ ಉಂಟು ಎಂಬುದಾಗಿ ದೇವರು ಹೇಳ್ತಾ ಇದ್ದಾನೆ. ಕೆಂಪು ಸಮುದ್ರ ನಿನ್ನ ಮುಂದೆ ನಿಲ್ಲಕ್ಕೆ ಸಾಧ್ಯವೇ ಇಲ್ಲ. ಆಮೇಲೆ ಅಲ್ಲಿ ಅವರು ಅದನ್ನು ದಾಟಿದ್ದಾರೆ ಎಂಬುದಾಗಿ ಬೈಬಲ್ ಹೇಳ್ತದೆ. ಈ ವರ್ಷದಲ್ಲಿ ಸಹ ನಿಮಗೆ ಅನೇಕ ಚಾಲೆಂಜ್ಗಳು ಬರ್ಬೋದು. ಚಾಲೆಂಜ್ಗೆ ಭಯಪಡಬೇಡಿ, ದೇವರ ಸಾನ್ನಿಧ್ಯಕ್ಕೆ ಮುಂದೆ ಹೋಗ್ತಾನೆ. ಅಲ್ಲಿ ಅಂದು ಕೆಂಪು ಸಮುದ್ರವನ್ನು ಬದಲಾಯಿಸಿದಾಗೆ ಇವತ್ತು ಯೇಸು ಕ್ರಿಸ್ತನು ಅನೇಕ ಜನರನ್ನು ಬದಲಾಯಿಸ್ತಾನೆ. ನಮ್ಮನ್ನು ಸಹ ಬದಲಾಯಿಸಿದವನೇ. ಹೌದಲ್ಲ ಪ್ರೇಸ್? ನಾವು ಒಂದು ಕಾಲದಲ್ಲಿ ನಾವು ಹೀಗಿದ್ದು, ಆದರೆ ಇವತ್ತು ನಮ್ಮ ಜೀವಿತವೇ ಬದಲಾಯಿತು, ನಮ್ಮ ಜೀವಿತವೇ ಶೈಲಿಯೇ ಚೇಂಜ್ ಆಯಿತು. ಈ ವಾಕ್ಯ ದೇವರ ಪ್ರಸನ್ನತೆಯನ್ನು ತುಂಬುವಂಥದ್ದಾಗಿದೆ. ಅಲ್ಲಿ ಇವತ್ತು ದೇವರ ಮಕ್ಕಳು, ನಿನಗೆ ಯಾವ ವಿಷಯದಲ್ಲಿ ಚಿಂತೆ ಮಾಡಬೇಡ, ದೇವರು ನಿನ್ನ ಸಂಗಡ ಇದ್ದಾನೆ. ಆದರೆ ಒಂದು ವಿಷಯ, ನೀನು ಬಿಡಬೇಕಾದದನ್ನು ಬಿಡಬೇಕು. ಐಗುಪ್ತದ ಕೆಲವು ಸಂಗತಿಗಳು ನಿನ್ನಲ್ಲಿ ಆಳ್ವಿಕೆ ಮಾಡಲಿಕ್ಕೆ ಬಿಡಬಾರ್ದು. ನೀನು ಅದನ್ನು ಬಿಟ್ಟು ಮುಂದೆ ಹೋಗುವಾಗ ದೇವರ ಸಾನ್ನಿಧ್ಯ ನಿನ್ನ ಮುಂದೆ ಹೋಗಲಿಕ್ಕೆ ಸ್ಟಾರ್ಟ್ ಆಗಿದೆ. ದೇವರ ವಾಕ್ಯ ಅದು ಅದ್ಭುತಗಳನ್ನು ಮಾಡುವಂಥದ್ದಾಗಿದೆ. ಅಲ್ಲಿ ನಮಗೆ ಎರಡನೇದಾಗಿ ಯೇಸು ನಮ್ಮ ಜೀವಿತದಲ್ಲಿ ಬಂದಾಗ ನಾವು ಬದಲಾಗಲಿಕ್ಕೆ ಸಾಧ್ಯವಾಗಿದೆ. ಮೂರನೇದಾಗಿ ಯೇಸು ಪ್ರಕೃತಿಯ ಮೇಲೆ ಅಧಿಕಾರವನ್ನು ಹೊಂದಿದವನಾಗಿದ್ದಾನೆ. ಆಮೇಲೆ ಶಿಷ್ಯರು ಸಮುದ್ರದಲ್ಲಿ ಹೋಗುವಾಗ ಬಿರುಗಾಳಿ ಬರುವಾಗ ಶಿಷ್ಯರು ಯೇಸು ಸ್ವಾಮಿ ಹತ್ರ ಒಂದು ಮಾತು ಕೇಳಿದ್ರು. ಏನು ಕೇಳಿದ್ರು? ಯೇಸುವೆ, ನಾವು ಸಾಯುವುದು ನಿನಗೆ ಇಷ್ಟವಾ? ನಿನಗೆ ನಮ್ಮ ಬಗ್ಗೆ ಚಿಂತೆ ಇಲ್ಲವೇ ಎಂಬುದಾಗಿ ಹೇಳುವಾಗ ಯೇಸು ಸ್ವಾಮಿ ಅವರನ್ನು ಗದರಿಸ್ತಾರೆ. ಏನೇನು ಗದರಿಸ್ತಾನೆ? ಎಲ್ಲ ಸ್ವಲ್ಪ ವಿಶ್ವಾಸಿಯೇ. ಇವತ್ತು ನಾವು ಅಲ್ಪ ವಿಶ್ವಾಸಿ ಆಗಿರ್ತೇವೆ, ನಾವು ಪೂರ್ಣ ವಿಶ್ವಾಸಿ ಆಗಿರ್ತೇವೆ. ನಾನು ಪೂರ್ಣ ವಿಶ್ವಾಸಿ ಆಗ್ತೇನೆ. ನಾನು ಭಯಪಡುವುದಿಲ್ಲ. ನಾನು ಭಯಪಡುವುದಿಲ್ಲ. ಈ ರೋಗಕ್ಕೆ ಭಯಪಡುವುದಿಲ್ಲ, ಈ ಮರಣಕ್ಕೆ ಭಯಪಡುವುದಿಲ್ಲ, ಈ ವೈರಿಗೆ ಭಯಪಡುವುದಿಲ್ಲ, ಈ ಮಾಟಮಂತ್ರಕ್ಕೆ ಭಯಪಡುವುದಿಲ್ಲ. ಯಾಕಂದ್ರೆ ನನ್ನ ಒಳಗೆ ಬರುವವನು ಅವನು ಲೋಕದಲ್ಲಿರುವುದರಿಂದ ದೊಡ್ಡವನಾಗಿದ್ದಾನೆ. ಆತನ ಪ್ರಸನ್ನತೆ ನನ್ನ ಮುಂದೆ ಇರುವುದರಿಂದ ನನ್ನ ಮುಂದೆ ಯಾವುದು ನಿಲ್ಲಕ್ಕೆ ಸಾಧ್ಯವೇ ಇಲ್ಲ. ಹಲ್ಲೆಲೂಯಾ. ದೇವರ ಮಕ್ಕಳೇ, ದೇವರು ಎಲ್ಲದರ ಮೇಲೆ, ಯೇಸು ಸ್ವಾಮಿಗೆ ಪ್ರಕೃತಿಯ ಮೇಲೆ ಅಧಿಕಾರ ಉಂಟು. ನಾಲ್ಕನೇದಾಗಿ ನಾನು ಹೇಳಿದೆ, ಯೇಸು ಸ್ವಾಮಿ ಪಸ್ಕದ ಭೋಜನ ಮಾಡುವಾಗ ಹಾಡಿದ ಕೀರ್ತನೆ ಯಾವುದಾಗಿತ್ತು? ಇದೇ ಕೀರ್ತನೆಯಾಗಿತ್ತು. ಅಲ್ಲಿ ಯೇಸು ಸ್ವಾಮಿ ಹೋಗುವಾಗ ಈ ಕೀರ್ತನೆಯನ್ನು ಹಾಡಿ ಹೋದ. ನಾವು ಸಹ ಈ ಕೀರ್ತನೆಯ ಮೂಲಕ ನಾವು ಹೋಗುವುದು. ಅಲ್ಲಿ ಯಾವುದು ನಿನ್ನನ್ನು ನಿಲ್ಲಿಸಲಿಕ್ಕೆ ಆಗುವುದಿಲ್ಲ. ದೇವರು ನಿನಗೆ ಕೊಟ್ಟ ಆಶೀರ್ವಾದ ಅದು ಕಾನಾನ್ ದೇಶ. ಈ ಕಾನಾನ್ ದೇಶ ಬೇರೆ ಯಾರಿಗೆಲ್ಲ ಕೊಟ್ಟದ್ದು? ಅದು ಸ್ತೋತ್ರ ಹೇಳುವ ದೇವರ ಮಕ್ಕಳಿಗೆ. ನಾವೆಲ್ಲ ದೇವರ ಸಮ್ಮುಖದಲ್ಲಿ ಎದ್ದು ನಿಲ್ಲುವ. ಎಷ್ಟು ಜನ ಇವತ್ತು ದೇವರ ವಾಕ್ಯಕ್ಕೆ ಸರಳರಾಗ್ತಾ ಇದ್ದೀರಿ? ನಿಮ್ಮ ಕೈಗಳಿಂದ ದೇವರಿಗೆ ಸ್ತೋತ್ರ ಹೇಳಿ. ನನ್ನ ವಿರುದ್ಧ ಕೆಂಪು ಸಮುದ್ರ ನಿಲ್ಲಕ್ಕೆ ಆಗುವುದಿಲ್ಲ. ದೇವರು ನನ್ನ ಸಂಗಡ ಇರುವುದು ನಿಶ್ಚಯ. ದೇವರು ನನ್ನ ಸಂಗಡ ಇರುವುದು ನಿಶ್ಚಯ. ಎಷ್ಟು ಜನ ಹೇಳ್ರಿ? ದೇವರು ನನ್ನ ಸಂಗಡ ಇರುವುದು ನಿಶ್ಚಯ. ನಾನು ವೈರಿಗೆ ಭಯಪಡುವುದಿಲ್ಲ, ನಾನು ಮನುಷ್ಯರಿಗೆ ಭಯಪಡುವುದಿಲ್ಲ. ಯಾಕಂದ್ರೆ ನನ್ನ ಒಳಗೆ ಇರುವವನು ಲೋಕದಲ್ಲಿರುವವರಿಗಿಂತ ದೊಡ್ಡವನು. ಯೇಸುವೇ, ನಿನಗೆ ಮಹಿಮೆ ಆಗಲಿ. ಮೇಘ ಸ್ತಂಭವಾಗಿ ಜೊತೆ ಬರುವೆ, ಅಗ್ನಿ ಸ್ತಂಭವಾಗಿ ದಾರಿ ಎಲ್ಲರಿರುವ ಮೇಘ ಸ್ತಂಭವಾಗಿ ಜೊತೆ ಬರುವೆ,
ನೀವೇ ನೀನು ನನ್ನೊಂದಿಗಿರುವುದರಿಂದ. ಎಷ್ಟು ಜನ ಹೇಳ್ತೀರಿ ನನ್ನ ಸಂಗಡ ನನ್ನ ದೇವರಿದ್ದಾರೆ? ಯೋಸೇಫನಿಗೆ ಗೊತ್ತಿರಲಿಲ್ಲ. ಮರಿಯಳು ಗರ್ಭವತಿ ಆದಾಗ ಅವನು ಬಿಟ್ಬೇಕಂತ ಯೋಚನೆ ಮಾಡುವಾಗ ಬೈಬಲ್ ಹೇಳ್ತಾರೆ, ಕರ್ತನ ದೂತನಲ್ಲಿ ಬಂದು ನಿನ್ನ ಹೆಂಡತಿಯನ್ನು ಸೇರುವುದಕ್ಕೆ ನೀನು ಭಯಪಡಬೇಡ. ಆಕೆಯಲ್ಲಿ ಆದ ಗರ್ಭವು ಅದು ಪವಿತ್ರ ಆತ್ಮನಿಂದ ಆದ ಗರ್ಭವಾಗಿದೆ. ನೀನು ಅವನಿಗೆ ಯೇಸು ಎಂದು ಹೆಸರಿಡಬೇಕು. ಅವನು ಲೋಕದ ಪಾಪವನ್ನು ನಿವಾರಣೆ ಮಾಡುವ ಯಜ್ಞವಾಗಿದ್ದಾನೆ. ಅವನು ಪಾಪದಿಂದ ಲೋಕದ ಜನರು ಬಿಡಿಸ್ತಾನೆ ಎಂಬುದಾಗಿ ಹೇಳುವುದನ್ನು ದೇವರ ವಾಕ್ಯದಲ್ಲಿ ಕಾಣಲಿಕ್ಕೆ ಸಾಧ್ಯವಾಗುತ್ತದೆ. ಮಾತ್ರವಲ್ಲ, ಅಲ್ಲಿ ವಾಕ್ಯ ಹೇಳ್ತದೆ, ಯೆಶಾಯ ಪ್ರವಾದಿ ಹೇಳಿದ ಹಾಗೆ, ಈಗ ಒಂದು ಕನ್ನಿಕೆಯು ಗರ್ಭಿಣಿಯಾಗಿ ಮಗುವನ್ನು ಹೆರುವಳು, ಅವನಿಗೆ ಇಮ್ಮಾನುವೇಲ್ ಎಂಬುದಾಗಿ ಹೆಸರಿಡಬೇಕು. ಇಮ್ಮಾನುವೇಲ್ ಅಂತ ಹೇಳಿದರೆ ದೇವರು ನಮ್ಮ ಸಂಗಡ ಇದ್ದಾನೆ ಎಂಬುದಾಗಿ ಅರ್ಥ. ಯೋಸೇಫನಿಗೆ ಆಶ್ಚರ್ಯವಾಯಿತು, ಯಾರು ಈ ವ್ಯಕ್ತಿ ಎಂಬುದಾಗಿ. ಇವತ್ತು ಆ ವ್ಯಕ್ತಿ ನನ್ನೊಳಗೆ ನಿನ್ನೊಳಗೆ ಆತನು ವಾಸ ಮಾಡುತ್ತಾ ಇದ್ದಾನೆ. ಆತನ ಸಮಾಧಿಯನ್ನು ನೋಡಿದರೆ ಆತನ ಸಮಾಧಿ ಒಂದು ತೆರೆದಿದೆ. ಕಾರಣ ಆತನ ಸಮಾಧಿಯ ಒಳಗಿಲ್ಲ, ಆತನ ನನ್ನೊಳಗೆ ನಿನ್ನೊಳಗೆ ಇವತ್ತು ಜೀವಿಸ್ತಾ ಇದ್ದಾನೆ. ಇವತ್ತು ದೇವರ ಮಕ್ಕಳ ನಂಬಿಕೆಯಿಂದ ನಾವು ಪ್ರಯಾಣ ಮಾಡುವ. ಥ್ಯಾಂಕ್ ಯು ಲಾರ್ಡ್. ಕರ್ತನಿಗೆ ಸ್ತೋತ್ರವಾಗಲಿ. ಈ ನಿನ್ನ ಮಕ್ಕಳ ನಿನ್ನ ಕರಗಳಿಗೆ ಒಪ್ಪಿಸಿ ಪ್ರಾರ್ಥಿಸ್ತೇವೆ ದೇವರಿಗೆ. ಇವತ್ತು ಇವರು ಪ್ರಯಾಣ ಮಾಡುತ್ತಾ ಇದ್ದಾರೆ. ಈ ಪ್ರಯಾಣದಲ್ಲಿ ಕೆಂಪು ಸಮುದ್ರ ನಿಲ್ಲಿಕ್ಕೆ ಆಗುವುದಿಲ್ಲ, ಯೋರ್ದನ್ ನಿಲ್ಲಿಕ್ಕೆ ಆಗುವುದಿಲ್ಲ, ಗುಡ್ಡಗಳು ಬೆಟ್ಟಗಳು ನಿಲ್ಲಿಕ್ಕೆ ಸಾಧ್ಯವೇ ಇಲ್ಲ. ಇವತ್ತು ಇವರ ಮುಂದೆ ನೀನು ಹೋಗುತ್ತೀಯ, ಅದಕ್ಕೆ ನಿನಗೆ ಸ್ತೋತ್ರ. ಇವರು ಕಾಣುವ ಒಂದೊಂದು ಪರಿಸ್ಥಿತಿಯ ಮೇಲೆ ನಿನ್ನ ಪ್ರಸನ್ನತೆ ಮುಂದೆ ಆಗುವುದಕ್ಕೆ ಸ್ತೋತ್ರ. ಪೇತ್ರನು ಕಾರಾಗೃಹದಲ್ಲಿರುವಾಗ ದೂತನು ಅಲ್ಲಿ ಇಳಿದು ಬಂದು ಅವರನ್ನು ತಟ್ಟಿ ಎಬ್ಬಿಸಿ ಹೋಗುವಾಗ ಬೈಬಲ್ ಹೇಳ್ತದೆ, ಅವರು ನಡೆದುಕೊಂಡು ಹೋಗುವಾಗ 1ನೇ ಬಾಗಿಲು, 2ನೇ ಬಾಗಿಲು, 3ನೇ ಬಾಗಿಲು ದೇವರ ಪ್ರಸನ್ನತೆಯಿಂದ ತೆರೆಯಲ್ಪಟ್ಟಿತು. ಇವತ್ತು ನಿಮಗೆ ಅದೇ ಬಾಗಿಲು ದೇವರು ತೆರೆಯಲಿಕ್ಕೆ ಹೋಗ್ತಾ ಇದ್ದಾರೆ. ಭಯಪಡುವುದು ಬೇಡ. ದೇವರ ಆಸೆ, ದೇವರ ಯೋಜನೆ ದೊಡ್ಡದಾಗಿದೆ. ನೀನು ಕಾನಾನಿಯರಿಗೆ ಭಯಪಡಬೇಡ. ಕಾನಾನಿಯರನ್ನು ನಿನಗೆ ಸ್ವಾಧೀನ ಮಾಡಿಕೊಟ್ಟಿದ್ದಾನೆ. ಥ್ಯಾಂಕ್ ಯು ಲಾರ್ಡ್. ನಿನ್ನ ಮಕ್ಕಳನ್ನು ಬ್ಲೆಸ್ ಮಾಡ್ತಾ ಇದ್ದಾರೆ. ಇವರು ನೋಡುವುದನ್ನು ನಂಬುವುದಲ್ಲ, ನೋಡದೇ ಇರುವುದನ್ನು ನಂಬುತ್ತೇವೆ. ನಿನ್ನ ವಾಕ್ಯ ಏನು ಹೇಳ್ತದೆ ಅದು ಸತ್ಯವಾಗಿದೆ. ಇವತ್ತು ಇವರ ಪರಿಸ್ಥಿತಿಗಳ ಮೇಲೆ ನಿನ್ನ ಕರ ಚಲಿಸಲಿ. ಈ ಮಕ್ಕಳ ಮೇಲೆ, ಒಬ್ಬೊಬ್ಬರ ಮೇಲೆ ನಿನ್ನ ಆತ್ಮನ ಶಕ್ತಿ ಪ್ರಕಟವಾಗಲಿಕ್ಕಾಗ್ತಾನೆ. ಇವರ ಶರೀರದಲ್ಲಿ ಒಂದು ದೊಡ್ಡ ಅದ್ಭುತ ನಡೆಯಲಿಕ್ಕಾಗ್ತಾನೆ. ನಿನ್ನ ಹೀಲಿಂಗ್ ಪವರ್ ಫ್ಲೋ ಆಗುವುದಕ್ಕೆ ಸ್ತೋತ್ರ. ದೇವರ ಮರಣವು ಆಳ್ವಿಕೆ ಮಾಡಲಿಕ್ಕೆ ಆಗುವುದಿಲ್ಲ, ರೋಗವು ಆಳ್ವಿಕೆ ಮಾಡಲಿಕ್ಕೆ ಆಗುವುದಿಲ್ಲ, ಶತ್ರು ಆಳ್ವಿಕೆ ಮಾಡಲಿಕ್ಕೆ ಆಗುವುದಿಲ್ಲ. ನೀನು ನಮ್ಮನ್ನು ಆಳ್ವಿಕೆ ಮಾಡುವ ದೇವರಾಗಿದೆ ಕರ್ತನೆ. ಈ ಮಕ್ಕಳನ್ನು ಆಳ್ವಿಕೆ ಮಾಡು ಕರ್ತನೆ. ಪರಿಶುದ್ಧಾತ್ಮ ನಿನ್ನ ಕರಗಳಿಗೆ ಒಪ್ಪಿಸಿ ಪ್ರಾರ್ಥಿಸ್ತೇನೆ. ಸಾಕ್ಷಿಯಲ್ಲಿ ಎಲ್ಲ ಮಕ್ಕಳಿಗೋಸ್ಕರ ಸ್ತೋತ್ರ ದೇವರೇ. ಈ ದಿನ ನಾವು ಸಂತೋಷವುಳ್ಳವರಾಗಿದ್ದೇವೆ, ಯಾಕಂದ್ರೆ ನಿನ್ನ ಪ್ರಸನ್ನತೆ ನಮ್ಮ ಮುಂದೆ ಯಾವಾಗ ಹೋಗುತ್ತದೆ, ಅದಕ್ಕೆ ಸ್ತೋತ್ರ. ಎಲ್ಲ ಮಕ್ಕಳ ನಿನ್ನ ಕರಗಳಿಗೆ ಒಪ್ಪಿಸಿ ಪ್ರಾರ್ಥಿಸ್ತೇನೆ. ಮಹಿಮೆ ನಿನಗೆ ಯೇಸುವಿನ ನಾಮದಲ್ಲಿ ಬೇಡುತ್ತೇನೆ ತಂದೆ, ಆಮೆನ್. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ತಂದೆಯಾದ ದೇವರ ಪ್ರೀತಿಯು, ಪರಿಶುದ್ಧಾತ್ಮನ ಅನ್ಯೋನ್ಯತೆ ಸಹವಾಸ ಸೇರಿ ಬಂದ ಎಲ್ಲ ದೇವರ ಮಕ್ಕಳಿಗೂ, ಸಾರಲ್ಪಟ್ಟ ವಾಕ್ಯದೊಂದಿಗೂ, ಲೋಕದ ನಂಬಿಗಸ್ತರೊಂದಿಗೂ ಇಂದು ಕ್ರಿಸ್ತನ 2ನೇ ಬರೋಣ ತನಕ ನಿತ್ಯ ನಿರಂತರವಾಗಿರಲಿ. ಆಮೇಲೆ ಜಯಗೊಂಡ